ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ ನಾನು. ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ತಂಡು ದಾಳಿಗಳಿಗೆ ಮೊಂಡ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ ನಾನು. ಪ್ರಚಂಡ ರಾವಣ. ದೊಡ್ಡಿನಿಂದಲೇ ಕೊಲೆ, ದೊಡ್ಡಿನಿಂದಲೇ ಸುಲಿಗೆ, ದೊಡ್ಡಿನಿಂದಲೇ ದರೋಡೆ, ದೊಡ್ಡಿನಿಂದಲೇ ಹೆಣ್ಣಿನ ಶೀಲಹರಣ. ನಾನೊಂದು ಕಾಲದಲ್ಲಿ ಅಲ್ಪ ಶ್ರೀಮಂತ ಎಂದ ನಾನೇ ಲಕ್ಷ್ಮೀಪತಿ. ಅಲ್ವೇನ್ರಿ ಶಂಕರ ಭಟ್ರೆ? ಹೌದ್ರಿ ಸಾವ್ಕಾರ, ನೀವು ಅನ್ನೋ ಮಾತು ಕರೆ ಐತ್ ನೋಡ್ರಿ. ಈ ದುಡ್ಡುಳ್ಳವ್ರು ಯಾರು ಕೇಳ್ತಾರೆ ಏಪ್ಪ ಈ ಜಗದಾಗ? ಅಲ್ರಿ ಶಂಕರ ಭಟ್ರೆ, ಈಗ 10 ವರ್ಷಗಳ ಹಿಂದೆ ರಾಮನ ತಂದೆ ಒಯ್ದ ಸಾಲದ ಹಣ ಈಗ ಬಡ್ಡಿ ಸಮೇತ ವಸೂಲಿ ಮಾಡಿಕೊಂಡು ಬರಬೇಕು. ಇಲ್ಲವಾದರೆ ಅವರ ಮನೆ ನಮ್ದಾಗಿರಬೇಕು. ಯಜಮಾನ್ರ, ರಾಮನ ತಂದು ಸಾಲ 50,000 ರೂಪಾಯಿ, ಅದಕ್ಕೆ ಅಸಲು ಬಡ್ಡಿ ಸೇರಿ 70,000 ಆಗೈತೆ ನೋಡ್ರಿ ಸಾವ್ಕಾರ. ಗುಮಾಸ್ತರೇ, 70,000 ಅಂತ ಬೇಡ, ಸ್ವತ್ತ ಅದನ್ನ 1 ಲಕ್ಷ ಮಾಡಿಬಿಡಿ. ಆಯ್ತು ಬಿಡ್ರಿ, ಏನೇನಾಗೋದೈತಿ ಮಾಡಿದ್ರ ಆತು. ನಂಬಿಕೆಯ ಗುಮಾಸ್ತರಂದರೆ ಅದು ನೀವೇ. ನಿಮ್ಮಂತ ಗುಮಾಸ್ತರ ಇರುವುದಿಂದಲೇ ನಮ್ಮಂತವರು ದಿನೇ ದಿನೇ ಬೆಳೆದು ಹಣವಂತರಾಗಿರುವರು. ಸಾವ್ಕಾರ, ಮೊದಲು ಈ ಕೆಲಸ ಎಲ್ಲಿ ಬರ್ತಿತ್ರಿ ಅಪ್ಪ ನಮಗ? ಮೊದಲ ನಿಮ್ಮ ಮನ್ಯಾಗ ಬಡ್ಡಾಗಿದ್ದೀನ್ರಿ. ಈಗ ಲೆಕ್ಕ ಪತ್ರ ಯಾವ್ದಾಗ ಗುಮಾಸ್ತಿ ಮಾಡ್ರಿ, ಇದೆಲ್ಲ ನಿಮ್ ಕೃಪೆ. ಗುಮಾಸ್ತರೇ, ಅದು ಎಲ್ಲ ಆಮೇಲೆ ಮಾತನಾಡೋಣ. ಈಗ ಬೇಗ ಹೋಗಿ ರಾಮನಿಗೆ ಕರೆಯಲಿಕ್ಕೆ ಹೇಳಿ ಬಾ. ಆಯ್ತು ಯಜಮಾನ್ರಿ. ಹಾಗೆ ಬರುವಾಗ ನಮ್ಮ ತೋಟದ ಮನೆಗೆ ಭೇಟಿ ಕೊಟ್ಟು ಎಂದು ರಾತ್ರಿ ಸರಿಯಾಗಿ ವ್ಯವಸ್ಥೆ ಮಾಡಲು ಹೇಳಿ ಬಾ. ಸಾವ್ಕಾರ, ಇವತ್ ನಮಗೂ ಗೊಂಡನ ಗಮ್ಮತ್ ಐತ್ ಅದ್ನಂಗ ಆತು. ಬರ್ಲ್ಯಾ ಸಾವ್ಕಾರ? ಸುತ್ತು 25 ಹಳ್ಳಿಗೆ ಒಡೆಯನ್ನು ಬೀಸಿದ ಬಲೆಗೆ ಬಲಿಯಾದ ಈ ಮಳ್ಳು ಕುರಿಗಳು ಈ ಜನ ಎತ್ತರೆ ಬಗ್ಗಿ ಕಾಲು ಹಿಡಿಯುತ್ತಾರೆ.
ನೀಡುವ ಈ ಸುಖ, ಈ ಜನರನ್ನು ದುಃಖದಲ್ಲಿ ತಳ್ಳಿದಾಗಲೇ ನನಗೆ ಸುಖ. ರಾಮ, ಬಹುದಿನಗಳಿಂದ ನಿನ್ನ ವಂಚು ಹಾಕಲು ಪ್ರಯತ್ನಿಸುತ್ತಿದ್ದೆ. ನೀನು ಮಾಡುವ ಕಾರ್ಯಗಳಲ್ಲಿ ಅಡಚಣೆ ಆಗಿರುವ ನಿನ್ನ ತಮ್ಮನನ್ನು ಹಾಗೂ ನಿನ್ನ ತಮ್ಮನನ್ನು ಈ ಹದ್ದು ಕುಕ್ಕಿ ತಿನ್ನದೇ ಬಿಡದು. ರಾಮ, ವಯಸ್ಸಿಗೆ ಬಂದ ನಿನ್ನ ಮುದ್ದು ತಂಗಿಯ ಮಕರಂದವನ್ನು ಸವಿಯದೆ ಬಿಡವನಲ್ಲ ಈ ಪ್ರೇಮ ರಾಜ. ಸೌಕರ್ಯ ಆಘಾತ ಆಘಾತ. ಹೊರಟಿದ ನಮ್ಮ ಗಂಧದ ಲಾರಿಯನ್ನು ಹೊಸದಾಗಿ ಬಂದ PSI ಹಿಡಿದಾಕೇನ್ರಿ. ಏನು? ನಮ್ಮ ಗಂಧದ ಲಾರಿಯನ್ನು ಒಳಗೆ ಹಾಕಿದ್ದಾನೆ? ಯಾರವನು? ಅದ ಹೇಳಿದ್ದಲ್ರಿ, ಹೊಸದಾಗಿ ಬಂದ PSI ಅಂತ. ನಾನು ನಿಮ್ಮ ಬಗ್ಗೆ ಎಷ್ಟೆಲ್ಲ ಹೇಳಿದರು, ಅವಡೇನು ರಾವಣನು, ಅವಡೇನು ದುರ್ಯೋಧನನು, ಇಲ್ಲ ಈ ನಾಡಿನ ಪಾಳೆಗಾರನಂತೇಳಿ ಚುಚ್ಚಿ ಚುಚ್ಚಿ ಮಾತಾಡಿದನ್ರಿ. ಆ ಪೊಲೀಸ್ ನಾಯಿಗೆ ಬಗಳಿತಾ ಕರಿಯ. ಆ ನಾಯಿಗೆ ತುತ್ತು ರೊಟ್ಟಿ ಒಗದರೆ ಅದು ತಾನೇ ಬಾಲ ಬಿಚ್ಚುತ್ತದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಕಾರಿಡಿ ಮಾಡಲು ಡ್ರೈವರ್ಗೆ ಹೇಳು, ಸ್ವತಃ ನಾನೇ ಬರುತ್ತೇನೆ. ಆ ತೊಂದರೆ ನಿಮಗೆ ಬೇಡ ಸೌಕರ್ಯ. ಅದಕ್ಕಾಗಿ ಶಿವರಾಜ ಎನ್ನುವ ಚಾಣಕ್ಯ ಅಸಾಮಿ ಸಿಕ್ಕೈತ್ರಿ, ಆಗಲೇ ಆ ಕೆಲ್ಸಕ್ಕೆ ಕಳಿಸಿ ಬಂದೀನ್ರಿ. ಈ ನಮ್ಮ ವ್ಯಾಪಾರದಲ್ಲಿ ಯಾರ ಕೈವಾಡಿದೆ ಅನ್ನೋದೇ ತಿಳಿಯುತ್ತಿಲ್ವಲ್ಲ. ಅದರಿ ನಮಗಾಗ್ಲಾರ ಅಂದ್ರ ಅವ್ರಿಬ್ರದ್ರಲ್ರಿ, ರಾಮ ಮತ್ತು ಅವನ ತಮ್ಮ ಲಕ್ಷ್ಮಣ ಅವರ ಇರ್ಬೇಕನ್ಸತ್ರಿ. ನೀವು ಮಾಡುವ ಎಲ್ಲ ಘನ ಕಾರ್ಯಗಳಲ್ಲಿಯೂ ಅವರಿಬ್ಬರು ಅಡಚಣೆ ಆಗುತ್ತಿದ್ದಾರೆ. ನೀವು ಹೂ ಅನ್ರಿ, ಆ ಮಕ್ಕಳನ್ನೀಗ ಮುಗಿಸ್ಬಿಡ್ತೀನ್ರಿ. ಈಗ ನಾನು ಅವನ ಸಾಲದ ಬಾಲ ಬೆಳೆಸಿ ಅದರಿಂದಲೇ ಅವರ ಸಂಸಾರ ನಾಶ ಮಾಡಿಬಿಡುತ್ತೇನೆ. ಕರಿಯ, ನಮ್ಮ ಗಾಂಜಾ ಲೋಡ್ ಮಾಡಿದ ಲಾರಿಯನ್ನು ನಮ್ಮ ಹಳ್ಳದ ಹೊಲಕ್ಕೆ ಬಿಟ್ಟು ಬೇಗ ಬಾ. ಆಗಲಿ ಸೌಕರ್ಯ. ರಾಮ, ಈ ವಿಷಭರಿತ ನಾಗರಾವಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಈ ನನ್ನ ಘನತೆ ಗೌರವಕ್ಕೆ ಖುದ್ದು ತಂದವರವರು ಎಂತವರೇ ಇರಲಿ, ಅವರನ್ನು ಮುಗಿಸದೆ ಬಿಡವನಲ್ಲ ಈ ಪ್ರೇಮ ರಾಜ. ಹತ್ತ ಬ್ಯಾಡ್ರಿ ಹುಡುಗರ ಬೆನ್ನ ಬೆನ್ನ ಹತ್ತಿಯ ಗತಿಯ ಸಣ್ಣ. ಇದು ಹೂವಿನ ಲೋಕವೇ, ಇಲ್ಲಿ ನೆಲವಿಲ್ಲವೇ, ಹೇಗೆ ನಾ ಹಾಡಲಿ ಹೇಗೆ ಕೂಗಲೇ. ಅಂತೂ ಇಂತೂ ಗೋಪಿ ಸ್ನೇಹ ಬೆಳೆಸಿದ್ದಕ್ಕಾಗಿ ನಮಗೂ ಈ ಊರ ಪಂಚಾಯತ್ಯಾಗ ಒಂದು ನಳ ಬಿಡು ನೌಕರಿ ಸಿಕ್ಬಿಡ್ತ್ರಿ. ಈ ನಳ ಬಿಡು ನೌಕರಿ ಒಳಗ ಬಲು ಮಜಾ ಐತ್ರಿ. ನಮ್ಮ ಈ ನೌಕರಿ ನಮ್ಮ ನಸೀಬದಾಗ ನೋಡಿದ್ರ ಪೂರಾ ಕಾಣ್ತೈತೋ ಏನು ಅರ್ಧಕ್ಕೆ ಕಾಣ್ತೈತೋ ಗೊತ್ತಿಲ್ಲ.
ಈ ನಳ ಬಿಡು ನೌಕರಿ ಒಳಗೆ ಬಲು ಮಜಾ ಐತ್ರಿ. ಮೊದಲ ನನಗೆ ಬರ್ಮ ಅಂತ ಕರೆಯೋ ಜನ ಈಗ ಬರ್ಮಣ್ಣ ನಮ್ಮ ಓಣಿ ಕಡೆಗೆ ಸ್ವಲ್ಪ ನೀರು ಬಿಡಪ್ಪ ಅಂತ ಕರೀತಾರೆ. ಅದ ಸೇರ್ಲಾರ್ದ ಜನ ಲೇ ಮಗನ ಬರ್ಮ ಮ್ಯಾಗಿನ ಓಣ್ಯಾಗ ನೋಡಿದ್ರೆ ಜೋರಾಗ ನೀರು ಬಿಡ್ತಿ, ನಮ್ಮ ಕೆಳಗಿನ ಓಣ್ಯಾಗ ನೋಡಿದ್ರೆ ತಟ 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 ಅಂತ ಹನಿ ಬಿದ್ದಂಗೆ ಬಿಡ್ತೀಯಲ್ಲ ಲೇ ಮಗನ ಅಂತೇಳಿ ಕರಿತಾರ್ರಿ. ಗಮಜಿಗೆ ಬಂದೀನಿ ಮಗನ ಅಂತ ಕರಿತಾರ್ರಿ. ಅದ ನಮ್ಮ ಕೇರವ್ರ ಓಣ್ಯಾಗಿಂದ ಉಷೇಬಾರ್ ಓಣಿ ತನಕ ಬರ್ತಾರೆ ಒಂದು ಸೇದಿ ಒಗದ ಬೀಡಿ ಹಿಡ್ಕೊಂಡು. ಲೇ ಮಗನ ಬರ್ಮ ನಾಳೆ ನಮ್ಮ ದೋಸ್ತನ ಹೆಂಡತಿ ಕುಬಸದ ಕಾರ್ಯ ಐತಿ, ರಾತ್ರಿ ಬರೋಬ್ಬರಿ 12ಕ್ಕೆ ಸ್ವಲ್ಪ ನೀರು ಜೋರು ಬಿಡಪ್ಪ ಮಗನ ಅಂತ ಕರಿತಾರ್ರಿ. ಅದ ನಮ್ಮ ಈಗ ಕೇರ್ಯಾಗಿಂದ ಬಂದ ಲೇ ಬರ್ಮ ನಿನಗೆ ಒಂದು 90 ಹೇಳ್ತೀನಿ, ನಮ್ಮ ಮನೆ ಕಡೆಗೆ ಸ್ವಲ್ಪ ಜೋರಾಗ ನೀರು ಬಿಡಪ್ಪ ಮಗನ ಅಂತ ಕರಿತಾರ್ರಿ. ಈಗ ನೀರು ಸರಿಯಾಗಿ ಬರಲಿಲ್ಲ ಅಂದ್ರೆ ಆ ಮಗಂದು ಭಾಳ ಆಗೈತೆ ಅಂತೇಳಿ ರಾತ್ರಿ ಕುಡಿದು ನಿಷೇಧಾಗ ಬಿದ್ದಿರ್ತಾವ್ರೆ. ಮುಂಜಾನೆ ಎದ್ದು ಹೊಳಿ ಕುಡಿಬೇಕಂದ್ರೆ 10 ರೂಪಾಯಿ ಪಕ್ಕಂದಾಗ ಇರಂಗಿಲ್ರಿ, ಕೈ ಆಡಿಸಿದ್ರು. ಅದ ಸಿಟ್ಟಿನ್ಯಾಗ ನಮ್ಮಂತಕ್ಕೆ ಬಂದು ಅಲ್ಲೇ ಇಲ್ಲೇ ನೀರು ಸರಿಯಾಗಿ ಬಿಡೋವಲ್ಲಿ ಮಗನ ಅಂತೇಳಿ ದನಕ್ಕೆ ಬಡ್ದಂಗೆ ದಮ ದಮ ಅಂತ ಬಡಿತಾರ್ರಿ. ಅಲ್ರಿ ಎಷ್ಟು ಮಂದಿ ಕೈಯ ಸಿಕ್ಕ ನಾ ಮಗ ಆಗಿನಿ ಅನಿಸ್ತೀನಿ ಅಂತೈತ್ರಿ. ನಾ ನೋಡಿದ್ರ ನಮ್ಮ ಅಪ್ಪಗ ಒಬ್ಬನ ಮಗ, ಈಗ ನೋಡಿದ್ರ ಈ ಊರಿಗೆ ಮಗ ಆಗಿಬಿಟ್ಟಿನ್ರಿ. ಇರ್ಲಿ ಈ ನಮ್ಮ ನಸೀಬದಾಗ ದೇವ್ರು ಹಿಂಗ ಬರ್ದಾನಂತ ಕಾಣಿಸ್ತೈತಿ. ಈ ಎಲ್ಲಿ ತನಕ ಈ ನೌಕರಿ ಮಾಡೋದಾಗ್ತೈತಿ ಆಗಲಿ, ಮುಂದೆ ಐತಲ್ರಿ ಓದಿರಪ್ಪ ಅಂತಂಬ್ರ ನಿಮ್ಮ ಕಾಲ ಬಿದ್ದಿದ ವೆಡಿಂಗಿನ ದಂಧೆ ಮಾಡ್ಕೊಂತ ಹೋಗ್ಕಿನಪ್ಪ ಅನ್ಕೊಂತ ಹೋಗ್ಬಿಟ್ರಾಯ್ತ್ರಿ. ಗೆಳತಿ ಮರಿ ಗಂಟ ನೀ ತೆಗಿವಲ್ಲಿ ಸಿಗವಲ್ಲಿ ಸಿಗವಲ್ಲಿ ನಮ್ಮ ಊರಿಗೆ ಬರವಲ್ಲಿ ಸಿಗವಲ್ಲಿ ಸಿಗವಲ್ಲಿ ನಮ್ಮ ನೀರಿಗೆ ಬೆರವಲ್ಲಿ ತಂಡೆ ತಂಡೆ ಹವದಾಗ ಕಿಂಡೆ ಕಿಂಡೆ ಜಂಬರ ಮನೆಗೆ ಚಂದ. ತಂಡೆ ತಂಡೆ ಹವದಾಗ ಕಿಂಡೆ ಕಿಂಡೆ ಜಂಬರ ಮನೆಗೆ ಚಂದ. ಅರೆ ತಾ ಹುಡುಗರ ಹುಡುಗರಿಗೆಲ್ಲ ಕೊಟ್ಟಿನಿ ಬೆಂಚಣ್ಣ. ಅರೆ ತಾ ಹುಡುಗರ ಹುಡುಗರಿಗೆಲ್ಲ ಕೊಟ್ಟಿನಿ ಬೆಂಚಣ್ಣ. ತಂಡೆ ತಂಡೆ ಗೌಡ ಗೌಡ ಯಾವೂರ ಗೌಡ ಇಷ್ಟ ಬ್ಯಾಡ ಬಾರ. ಗೌಡ ಗೌಡ ಯಾವೂರ ಗೌಡ ಇಷ್ಟ ಬ್ಯಾಡ ಬಾರ. ನೋಡಿ ನಾಕರ ಕಿಲ್ಲ ಕಿಲ್ಲ, ನೋಡಿ ನಾಕರ ಕಿಲ್ಲ ಕಿಲ್ಲ, ಉದರಿಸಿ ಬಿಡದಿಲ್ಲ ದವಡಿಯ. ಇದ್ಯಾವ್ದ್ರಿ ಇದು? ಇದೇನ ಮುಂಜಾನೆದ ನಿದ್ಯೆರ ಮಾಡತ್ತೇನಿಲ್ಲ? ಬೆಳಗ್ಗೆ ಭಿಕ್ಷೆ ಬೇಡೋರಂಗೆ ಈ ನಮ್ಮನೆ ದಾರ ನಿಂತಿಯಲ್ಲ ಅಲ್ಲ. ಯಾರಿಗಂತ ಈ ಮಾತ? ನಾ ಯಾರೊಂದು ತಿಳಿತಾ ಇಲ್ಲ ನಿನಗ. ಯವ 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 ನಿನ್ನ ಸೀರ್ಯಾನ ಸೂರ ಬರಮ್ಮ ನೀನನ. ಅಯ್ಯಯ್ಯ ನಾ ಎಲ್ಲೇ ಬಸ್ ಸ್ಟ್ಯಾಂಡ್ ಹಂಗಿತ್ತ ಭಿಕ್ಷೆ ಬೇಡ ಆಸಾಮಿ ಅಂತ ಮಾಡಿದ್ಯಾ ಏನೋ? ಏನಿದೆ ನನ್ನ ಅವತಾರ? ನನ್ನ ಅವತಾರ ಕೇಳ್ತೀಯಾ? ಇದು ನನ್ನ ಅವತಾರ 21ನೇ ವಯಸ್ಸಿನ 2ನೇ ಅವತಾರ. ಈಗ ನಾನು ಇವರು ಪಂಚಾಯತಿ ನಳ ಬಿಡೋ ಬರ್ಮ ಸಾಹೇಬ. ಯವ್ವ ಯವ್ವ ನನ್ನ ಸುಬೇದಾರ ಬರೇ ನೀರು ಬಿಡೋ ಕೆಲ್ಸಕ್ಕ ಇವಂಗ ಬರುಮ್ ಸಾಯಪ್ಪ ಅನ್ಬೇಕಂತ. ಬ್ಯಾರೆ ಏನಾರ ಆಗಿದ್ರು ಏನಂತ ಕರಿಬೇಕಿತ್ತು ಏನ? ಹೋಗ್ಲಿ ಬಿಡು. ಎಷ್ಟು ದಿನ ಆತು ಬಿಡಾಕತ್ತಿ? ಈಗ ಬರೋಬ್ಬರಿ ಯಾರಿಗೆ? ನಮ್ಮಮ್ಮಗ. ಯಾವ್ಲೆ ಊರಾಗ ನೀರ್ ಬಿಡಾಕತ್ತಿ ಎಷ್ಟು ದಿನ ಆತು ಅಂತ ಕೇಳಿದೆ. ಹಿಂಗ ಕೇಳಿದ್ಯಾ? ಈಗ ನಾವು ಈ ಊರಾಗ ನೀರು ಬಿಡಾಕತ್ ಪಂಚಾಯತಿ ನೌಕರಿ ಮಾಡಾಕತ್ತ ಬರೋಬ್ಬರಿ 1 ತಿಂಗಳಾತ. ಅಂದ್ರ ನಿನಗ ಏನಾಗೋದೈತಿ ಈಗ? ಏನಾಗೋದೈತೆ? ಲೇ ನಿನ್ನ ನಳ ಐತೆ ಏನು ಕೊಳ ಕುಳ ಐತ್ಲೇ ಅದು? ನೀರೆಲ್ಲ ಬರ್ತಾವ ಅದ್ರಾಗ 15 ದಿನ ಆತ್ರಿ. ಸಂಪು ನಿದ್ದೆ ಹತ್ತಿರ್ತೈತೆ ಮೂಣ್ಯಾಗ ಎಲ್ಲರಿಗೂ. ಅವಾಗ ನೀರು ಬಿಡ್ತಾನ. ಅವೇನ ಪೈಪ್ ತುಂಬಿರ್ತಾವ, ಒಟ ಕೇಳ್ಬೇಡ, ಬದಕ್ನ ಬಂದು ಬುದುಕ್ನ ಹೋಗಿರ್ತಾವ.
ಆ ನಮ್ಮನೆ ನೀರು ಬಿಡ್ತಾನಿವ. ಅಷ್ಟೊತ್ನ್ಯಾಗ ನೀರ್ ಯಾಕೆ ಬಿಡ್ತೀವ ನೀನು? ಅದಕ್ಕೂ ಒಂದು ಕಾರಣ ಐತಿ ಗಂಗಾ. ಏನ? ನಿಮ್ಮ ಓಣ್ಯಾಗ ನಡು ರಾತ್ರಿಯಾಗ ಬಿಟ್ರ ಇನ್ನ ನಮ್ಮ ಕೆಳಗಿನ ಓಣ್ಯಾಗ ನೋಡಿದ್ರ ನಸುಕ್ನ್ಯಾಗ ಬಿಡಾಕ್ ಬರ್ತೈತಿ. ನಮ್ಮ ಕೆಳಗಿನ ಓಣ್ಯಾಗ ನಸುಕ್ನ್ಯಾಗ ಬಿಟ್ರ ಇನ್ನ ನಮ್ಮ ಉಷೇಬಾರ ಓಣ್ಯಾಗ ಸ್ವಲ್ಪ ಹೊತ್ತಿ ಏರಿಂದ ಬಿಡಾಕ್ ಬರ್ತೈತಿ. ಅದಕ್ಕ ನಿನಗೆ ಏನಾರ ಎರಡು ಬಹಳ ತ್ರಾಸ ಆದ್ರ ನೀ ಎಷ್ಟೊತ್ತಿಗೆ ಬಿಡಂತಿ ನಾನು ಅಷ್ಟೊತ್ತಿಗೆ ಬಿಟ್ರಿ. ಯಾಕ ತಿಂಡ ನಮ್ಮಯ್ಯಾಗ ಯಾಕ ನಿಂದ ಒಳಂಗಿಲ್ಲ ಸರಿಯಾಗಿ ಬಾಯಿಗೆ ನಾಲ್ಗಿ ಎದ್ವ ಮಾತಾಡಿದಿ ನೀ ಹಾಕೊಂಡಿಲ್ಲ ಹಂಗೆ ಟರ್ರ ಅಂತ ಅವ್ರ ಕೈಯಾಗ ಕೊಡ್ತೇನೆ ಹುಷಾರ. ಇಲ್ಲೇ ನೋಡ್ರಿ ನಮಗೂ ನಿಮಗೂ ಎಡವಟ್ಟಾಗೋದಂದ್ರ ನಾ ಮಾತಾಡೋ ಮಾತು ನಿಮಗ ತಪ್ಪು ಅನಿಸಾಕತ್ತೈತೆ ಅಂದ್ರ ನೀವ್ ಇನ್ನು ನಮ್ಮ ಮುಂದೆ ಬರಕ್ ಹೋಗ್ಬೇಡ್ರಿ. ಯಾಕಲೇ ಬರಮ್ಮ ನಾನು ನೋಡಕತ್ತೀನಿ ಬಾಳ ಮಾತಾಡಕತ್ತಿ. ಏನ್ಲೇ ನೀನ ತಿಂಡಿ ಅಲ್ಲಿ ಬರಬೇಡ ಇಲ್ಲಿ ಬರಬೇಡ ಅನ್ನಕ ನೀ ಏನ ನಾನು ಹಿಂದತ್ತಿಯೋ ಮುಂದತ್ತಿಯೋ ಏನ ನನ್ನ ಸೋದರ ಮಾವನ ಮಗನ? ಅಲ್ರಿ ನಾ ಏನು ನಿಮ್ಮ ಸೋದರ ಮಾವನ ಮಗ ಹಾಗೆ ಹೇಳ್ಬೇಕಂತ ಏನಿಲ್ಲ. ಏನ ನಮ್ಮೂರವ್ರು ಮುಂದೆ ನಮ್ಮವ್ರು ಆಗ್ಬೋದಂತ ತಿಳಿದ ಮಾತಾಡ್ಬೇಕಾತ್ರಿ. ಏನು ಮಾತಾಡಕತ್ತಿ? ಇಲ್ಲ ಗಂಗಾ ಈ ನಿನ್ನ ದುಂಡಾದ ಮುಖ, ಈ ಮುಖಕ್ಕೆ ತಕ್ಕಂತ ಸಂಪಿಗೆ ತನಿ ಅಂತ ಮೂಗು, ದೊಣ್ಣೆ ಮೆಣಸಿನ್ಕಾಯಿ ಮೂಗು. ಸಾಕ್ ಈ ನಿನ್ನ ವರ್ಣನೆ ಸಾಕು ಮಾಡು. ಯಾಕ ಇತ್ತಿದ್ಲಾಗ ನೀನು ನನ್ನ ಮೇಲೆ ಮನಸ್ನ್ಯಾಗ ಕನಸು ಕಾಣಕತ್ತಿ ಅಂದಂಗಾತ. ಗಂಗಾ ಬರೇ ಕನಸ ಕಾಣೋದಾತ ಎಂದ ಈ ಕನಸು ನನಸಾಗತ್ತಂತ ಮನಸ್ಸಿನ್ಯಾಗ ಮರ ಅಂತ ಮರಗಾಕತ್ತೀನಿ. ಬರಮ್ಮ ಒಂದು ಮಾತು ಹೇಳ್ತೀನಿ ತಿಳ್ಕೊ. ಈ ಮನಸ್ನ್ಯಾಗ ಮರಗು ರೋಗ ಐತಲ್ಲ ಭಾಳ ಚಲೋ ಅಲ್ಲದು. ಆ ರೋಗಕ್ಕ ಎಂತೆಂತ ಸಾಲಿ ಕಲ್ತು ಡಾಕ್ಟರ್ ಕೈಲೇನ ವಾಸಿ ಮಾಡಕ್ ಆಗುಲ್ಲ. ಸ್ವಲ್ಪ ಹುಷಾರಿರು. ನಿನ್ನ ಹತ್ರ ಐತಲ್ಲ ಗಂಗಾ ಔಷಧ, ಈಗ ಕಲಿತು ಬರೆದು ಕೊಡೋ ಡಾಕ್ಟರ್ ಔಷಧ ನಮಗೆ ನಾಟಂಗಿಲ್ಲ. ನೀ ಒಂದು ಸ್ವಲ್ಪ ನನಗೆ ಟಚಿಂಗ್ ಮಾಡಿದ್ದೆ ಅಂದ್ರ ಇನ್ನ 6 ತಿಂಗಳ ಕಾಲ ಕಡಿತೀನಿ. ಓ ಪ್ರಿಯೆ, ಹೇಳು ಪ್ರಿಯತಮ್ಮ. ನೀನಂದ್ರೆ ತುಂಬಾ ಇಷ್ಟ. ಅಯ್ಯೋ ಅದೇ ನನಗೆ ಕಷ್ಟ. ಅಂತೂ ಏನ ರವಿಚಂದ್ರಾಗೇನಲ್ವ ಇವ ರಸಿಕರ ರಾಜ. ಇಷ್ಟ ನೀ ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟು ಸಾಕು ನೋಡ ಗಂಗಾ. ಬರಮ್ಮ ನಿನ್ನ ರೊಟ್ಟಿ ಜಾರಿ ತುಪ್ಪಾಗ ಬಿತ್ತಲೆ ಮಗನ. ಗಂಗಾ ಇದ ಹುರುಪ್ನ್ಯಾಗ ಒಂದು ಹೊಗೆಲ್ಲ ಸಾಂಗ ಬಾಯ್ಲೆ ಅದು ಇದ ಉರುಪಿನಲ್ಲಿ ಹೋಗಿ ಒಂದು ಸಾಂಗು ಅಲ್ಲ. ವಿಲನ್ ಡೈಲಾಗ್ ಹೇಳ್ಬೇಡ, ರೊಚ್ಚಿಗೆ ಹೇಳವಟ್ಟು. ಗಂಗಾ ಇದ ಹುರುಪ್ನ್ಯಾಗ ಹೊಗೆಯಲ್ಲ ಒಂದು ಸಾಂಗ. ಹೊಡಿಶಾವ್ಗೆ ನಮಾಜ್ಗೆ ಮಾಡಿದ್ದು ಮರೆತಾಳು ಜಾಳಿ ಹಳಗ ಬಂದಾಳು. ಮಾಡಿದ್ದು ಮರೆತಾಳು ಒಳ್ಳಿ ಜಾತ್ರೆಗೆ ಬಂದಾಳು. ಹೊಟ್ಟಿ ಉರಿಸುತ್ತಾಳು ತಂಡ್ಯಾಗ ಗಜಮ ಅಂತಾಳು. ಏನ ವಿಡಿಯೋ ಚಂದಾಗ ಮಾಡ. ಹೊಟ್ಟಿ ಉರಿಸುತ್ತಾಳು ತಂಡ್ಯಾಗ ಗಜಮ ಅಂತಾಳು. ಮಾಡಿದ್ದು ಮರೆತಾಳು ಒಳ್ಳಿ ಜಾತಿಗೆ ಬಂದಾಳು.
ಗಂಗಾ ಹಾ ನಮ್ಮ ಉಷೇಬಾರ್ ಓನ್ಯಾಗ ಪಕ್ಕೀರವನ ಪೈಪಿನ್ಯಾಗ ಕಸರ್ ಸಿಕ್ಕೈತಂತ ಅಯ್ಯ ನಾ ಒಂದ್ ಸ್ವಲ್ಪ ಸಟ್ನ ಹೋಗಿ ಪಟ್ನ ಕಟ್ ಮಾಡಿ ರಿಪೇರಿ ಮಾಡಿ ಕೊಟ್ಟು ಬರ್ತೀನಿ ಹೋಗಿ ಬರ್ಲ್ಯಾ ಗಂಗಾ ಇನ್ನ ಟಾಟಾ ಬಾಯ್ 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 ಯಾಕವ ಮಗಳ ಗಂಗಾ ಮಾತೆ ನಳ ಬರ್ಲಾಕ ಹೊಳಿ ಗಂಗಾ ಹೋಗಿ ನೀರ್ ತೊಂಬರ್ತೀನಿ ಅಂತೇಳಿ ಬರೇ ಕಡ ಹೊತ್ಕೊಂಡ್ ಡ್ಯಾನ್ಸ್ ಮಾಡಕಂತು ಲೋಣಿ ಮೌನ ಅಪ್ಪ ಏನಾತ್ ಗೊತ್ತನ ಹೇಳ ಏನಾತ್ ಗೊತ್ತು ಹೊಳಿಗೆ ನೀರ್ ತರಕಂತ ಹೋಗಿದ್ದೆ ಹೊಳಿ ಬಂದು ನೀವು ರಾಡೇ ಆಗ್ಬಿಟ್ಟವಪ್ಪ ನೀರು ಹೋಗ್ಯೋ ನಿನ್ನ ಅದಕ್ಕೆ ಅಯ್ಯೋ ತಡಿ ಹೊಟ್ಟ ಹಂಗ್ಯಾಕ ಅವು ಕಾಯಕತ್ತಾಳನ ಅದಕ್ಕೆ ಅಂತೀನಿ ಅದಕ್ಕೆಪ್ಪ ಎಲ್ಲ ಚೊಚ್ಚ ಆದ್ಮೇಲೆ ನೀರು ತುಂಬ್ಕೊಂಡ್ ಬರ್ಬೇಕಾ ಅಂತ ಮಾಡಿದ್ದೆ ಹೊಳೆಗ ನಿನ್ನ ನೀರ್ ರಾಡಿಗಿಲ್ಲ ನಿಮ್ಮ ಮೌನ ನಿನ್ನ ಮನಸ್ಸು ರಾಡಗೆತ್ತೋ ನಿನ್ನ ಅವಣ ಹೌದಪ್ಪ ಗಂಡಸರು ನೋಡಿದ ಕೂಲ ನನಗೂ ಇತ್ತಿತ್ಲಾಗ ಯಾಕ ಹಂಗ ಆಗೋದಲ್ವಾ ಬರ್ತಾ ಬರ್ತಾ ವಯಸ್ಸು ಹೆಚ್ಚದಂಗಿಲ್ಲ ಮನುಷ್ಯನ್ಯಾಗ ವಿಚಾರ ಆಗೋದು ಸ್ವಭಾವ ಬೇಮಗಳ ಗಂಗವ ನೋಡು ಗಂಗವ ನಳ ನೀರ್ ತೊಂದು ಪಟ್ನ ತುಂಬ್ಕೊಂಡು ಒಂದ್ ಗುಂಡೆ ನೀರ್ ಕಾಸಾಗಿಡವ ನಂದೊಂಚೂರು ಕೆಲ್ಸ ಐತಿ ಕೆಲ್ಸ ಅಂದ್ರೆ ಎಲ್ಲಿ ಗೊತ್ತಲ್ಲ ಏನಪ್ಪ ಶೀ ನಮ್ಮ ಹೊಸರು ಬಾಬಾ ಕೂಡ ಸ್ವಲ್ಪ ಕೆಲ್ಸ ಐತಿ ಆ ಕೆಲ್ಸ ಮುಗಿಸ್ ಪಟ್ನ ಬರ್ತೀನವ ನೀರ್ ತುಂಬ್ಕೊಂಡ್ ನಡಿವ ಮನಿಗೆ ಅಪ್ಪ ನಿನ್ ಮೇಲೆ ಒಂದು ಆಡಾಡ್ಲಿ ಅಪ್ಪ ಏ ರೊಚ್ಚಿಗೆ ಎದ್ದು ಕುಣಿಬೇಕು ನೀನು ಹೇಳವ ಏ ಏನೋ ಅನ್ಬೇಡ್ರ ನಮ್ಮ ಅಪ್ಪನ ಮೇಲೆ ಆಡ್ತೀನಿ ಬಾಪಾಜಿ ಅಲ್ಲಪ್ಪ ಮರಳಿ ಬಾರದೂರಿಗೆ ನಿನ್ನ ಪಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ ಏ ನೀನವ್ವ ಅದಕ್ಕೂ ನಗದಾನ ಅದಕ್ಕೂ ಇಂಥವ್ರ ಮಗಳ ಗಂಟು ಬಿದ್ದಿಂದ ಹಿಂಗಾವ ಮಗಳ ಹಂಗಂದೆಪ್ಪ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ ನೀನೆ ನನ್ನ ಜೀವ ನೀನೆ ನನ್ನ ಭಾವ ಯಾವ ದೇವ ತಂದವರು ನಿನ್ನಂತ ಮಗಳು ಇಲ್ಲ ಮಳಲಿ ನೀನೇ ಇಲ್ಲ ನಿನ್ನಂತ ಮಗಳು ಇಲ್ಲ ಮಳಲಿ ನೀನೇ ಇಲ್ಲ ನೀನೆ ನನ್ನ ಜೀವ ನೀನೆ ನನ್ನ ದೈವ ಯಾವ ದೇವ ತಂದ ವರವ ಎಂದು ನಾನು ನಂಬಿದೆ ಲ ಲ ಲ ಲ ಲ ಲ. ಹೌದ್ರಿ ನಮ್ಮಪ್ಪ ಹೇಳುದು ನನ್ನ ಒಳ್ಳೇದಕ್ಕ ಹ್ಞೂನ್ರಿ ಮೊದಲ ಉಡಾಳ್ ಹುಡುಗರು ಅದರ ಜಾಲಿ ಹೇಳ್ದಾಗ ಮೊದಲ ನಾ ಸಣ್ಣಕ್ಕೆದೀನಿ ಮುಂದ ದೊಡ್ಡಕ್ಕೆ ಹಾಕದೀನಿ ಹಿರಿಯರು ಹೇಳಿದ ಮಾತು ಕೇಳ್ಬೇಕು ಅವನವನು ಮಂಗ್ಯಾಗಳ ಜೊತೆ ನಾನು ಮಂಗ್ಯ ಹಾಕುಂತ್ರಿ ಹಂಗ ಸೀತಾ ಬೇಗನೆ ಹೊರಗಡೆ ಬಾರಿ ಯಾವಾಗಲೂ ಪೂಜೆ ಪುನಸ್ಕಾರಗಳಲ್ಲೇ ವೇಳೆ ಕಳೆಯುತ್ತೆಯಲ್ಲ ಏನಾಯ್ತ್ರಿ ಈಗ ನೋಡು ಲಕ್ಷ್ಮಣ ಬಂದರೆ ಅವನಿಗೆ ಹೊಲಕ್ಕೆ ಬಾ ಅಂತ ಹೇಳು ಅವನು ಬಂದ ನಂತರ ನಾನು ಪೇಟೆಗೆ ಹೋಗಿ ಸೂರ್ಯಪಾನವನ್ನು ಮಾರಿಕೊಂಡು ಬರುತ್ತೇನೆ ಅಪ್ಪ ತವರಪ್ಪ ಬರೀಗ ಮಾಸ್ತರ ನಮಸ್ಕಾರ ಮನೆ ನಿನ್ನ ಎಲ್ಲೆಲ್ಲಿ ಹುಡುಬೇಕು ಮರ ಅವನೋಣ ನಮ್ಮ ಚೇಮ್ ನಂಗಡಿ ಐತಲ್ಲ ಅಲ್ಲೆಲ್ಲ ಸತ್ತಾಗ ಹುಡುಕಿದೆ ಇಡೀ ಬಾಜಾರ ಹುಡುಕಿದೆ ನೀ ಸಿಗಾವಲ್ಲ ಮಾರ್ಯ ನಮ್ಮ ಸಾವುಕಾರು ನಿನ್ನ ಕರೆ ಕಳ್ಸ್ಯಾರ ಬರೋಕಂತ ನೋಡ ಅರ್ಜೆಂಟ್ ಅಂದ್ರೆ ಅರ್ಜೆಂಟ್ ಯಾಕ್ರಿ ಗುಮಾಸ್ತರಿ ನಮ್ಮ ಹತ್ತಿರ ನಿಮ್ಮದು ಏನು ಅಂತ ಕೆಲಸ ಐತಿ ಹಾ ನಿಮ್ಮ ಸಾವುಕಾರು ಬರ ಹೇಳ್ಯಾರಂದ ಮೇಲೆ ನಾನು ಬಂದು ಭೇಟಿ ಆಗುತ್ತೇನೆ ಇದರ ಬಗ್ಗೆ ತಾವು ಬಹಳ ವಿಚಾರ ಮಾಡಬೇಡಿ ಬರುತ್ತೇನೆ ಅಂತ ಹೇಳಿ ಗುಮಾಸ್ತರಿ ರಪ್ಪ ಇನ್ನೊಂದು ಮಾತು ನೀವು ಸಣ್ಣವ್ರಿದ್ದಾಗ ನಿಮ್ಮ ತಂದೆ ಮಾಡೋ ಸಾಲ ಬುಕ್ದಾಗ ಹಂಗ ಕುಂತೈತಿ ಅದ್ರ ಬಗ್ಗೆ ತಿಳಿಸಿ ಬಾ ಅಂತ ಹೇಳಿದ್ರು ನಿನಗ ಏನ್ರಿ ಗುಮಾಸ್ತರೆ ನಮ್ಮ ತಂದೆ ಮಾಡಿದ ಸಾಲ ಪ್ರತಿ ವರ್ಷ ನಮ್ಮ ಹೊಲದಲ್ಲಿ ಬರುವ ಕಾಳುಗಳನ್ನು ಮಾರಿ ಎಲ್ಲವನ್ನು ಪೂರ್ತಿಯಾಗಿ ಮುಟ್ಟಿಸಿದ್ದೇವೆ ತಾವೇ ಒಂದು ಸಾರಿ ನಿಮ್ಮ ತಂದೆ ಮಾಡಿದ ಸಾಲದ ಕಾಗದ ಪತ್ರವನ್ನು ಹರಿದು ಹಾಕುತ್ತೇನೆ ಅಂತ ನನ್ನ ಮುಂದೆ ಹೇಳಿದ್ದೀರಿ ಈಗ ನೋಡಿದರೆ ಮತ್ತೆ ನಿಮ್ಮಪ್ಪ ಮಾಡಿದ ಸಾಲ ಐತಿ ಅಂದ್ರೆ ನಾವು ಎಲ್ಲಿಂದ ತಂದು ಕೊಡಬೇಕ್ರಿ ಗುಮಾಸ್ತರೆ
ಅವೆಲ್ಲ ಉಸಾಬರಿ ನಮಗ್ ಗೊತ್ತಿಲ್ಲ ಮರ. ನೀ ಆತು ನಮ್ ಸಾವುಕಾರ ಆತು ನಮಗ ಹೇಳಿ ಬಾ ಅಂತ ಹೇಳಿದ್ರ ಅಷ್ಟ ನಮ್ ಕೆಲ್ಸ. ಬರುದು ಬಿಡುದು ನಿನ್ ಕೆಲ್ಸ ರಾಮಪ್ಪ. ನಾ ಬಂದಿದ್ದ ಕೆಲ್ಸ ಮುಗೀತು, ಬರ್ಲೇ ರಾಮಪ್ಪ. ಏನ್ರಿ ಇದು ಗುಮಾಸ್ತರು ಹೇಳೋ ಮಾತು? ಸೀತಾ, ನಮ್ಮ ತಂದೆ ಮಾಡಿದ ಸಾಲ ದುಡಿದು ಪೂರ್ತಿಯಾಗಿ ಮುಟ್ಟಿಸಿದ್ದೇನೆ. ಈಗ ನೋಡಿದರೆ ಮತ್ತೆ ಇಷ್ಟು ಸಾಲ ಐತಿ ಎಂದು ಹೇಳುತ್ತಿದ್ದಾರೆ. ಇದರಲ್ಲಿ ನನಗೆ ಒಂದು ತಿಳಿಯದಂತಾಗಿದೆ ಸೀತಾ, ಒಂದು ತಿಳಿಯದಂತಾಗಿದೆ. ನೀವು ಕೊಟ್ಟ ಸಾಲ ಇನ್ನೂ ಹಂಗ ಐತಿ ಅಂತ ಅವ್ರಿಗೆ ಹೇಳಕತ್ತಾರ. ಹೋಗ್ರಿ, ನೀವ ಹೋಗಿ ಸಾವುಕಾರ ಭೇಟಿಯಾಗಿ ವಿಚಾರ ಮಾಡ್ಕೊಂಡ್ ಬರ್ರಿ. ಆಗಲಿ ಸೀತಾ, ಈಗಲೇ ಹೋಗಿ ಕೇಳಿ ಬರುತ್ತೇನೆ. ಆ ಸಾಹುಕಾರ ನಾವು ಈಗಲೇ ಸುಮ್ಮನೆ ಕುಳಿತರೆ ಆ ಸಾಹುಕಾರರು ಯಾವ ಹೊತ್ತಿನಲ್ಲಿ ಏನು ಮಾಡುತ್ತಾರೆ ಒಂದು ಗೊತ್ತಾಗುದಿಲ್ಲ. ನೋಡು, ಲಕ್ಷ್ಮಣ ಬಂದರೆ ಅವನಿಗೆ ಹೊಲಕ್ಕೆ ಹೋಗು ಅಂತ ಹೇಳು. ನಾನು ಆದಷ್ಟು ಬೇಗನೆ ಹೋಗಿ ಭೇಟಿಯಾಗಿ ಬಂದು ಬಿಡುತ್ತೇನೆ. ಅತ್ತಿಗೆ ಅತ್ತಿಗೆ ಬಾರಪ್ಪ ಮೈದುನ, ಈಗ ಬಂದೇನು? ಏನಾಯ್ತು ನೀನ್ ಹೋದ ಕೆಲಸ? ಹೋದ ಕೆಲಸದ ಬಗ್ಗೆ ಕೇಳುತ್ತೀನಮ್ಮ. ನಮ್ಮಂತ ದರಿದ್ರ ಬಡವರು ಎಷ್ಟು ಕಲ್ತು ಡಿಗ್ರಿ ಮುಗಿಸಿದ್ರು ಲಂಚವೆಂಬ ಮಂಚವೇರಿದ ಈ ಕ್ರೂರ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ನೌಕರಿ ಸಿಗುವುದು ತುಂಬಾ ದುರ್ಬಲವತ್ತಿಗೆ. ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ, ಎಲ್ಲಿ ಹೋದರೂ ಲಂಚ ಎಷ್ಟು ಕೊಡ್ತೀಯ ಅಂತ ಸ್ಪಷ್ಟವಾಗಿ ಕೇಳೇ ಬಿಡ್ತಾರೆ ವಿನಃ ನೌಕರಿ ಕೊಡುವ ಮಾತೇ ಹೇಳರು. ನೋಡಪ್ಪ, ಇಷ್ಟಕ್ಕೆ ನೀನು ನೊಂದ್ಕೊಳ್ಬಾರ್ದು. ನಿನಗೆ ನೌಕರಿ ಸಿಗೋವರೆಗೂ ನೀನು ಪ್ರಯತ್ನ ಪಡಬೇಕು. ಈಗ ನಿನಗೇನು ಬಹಳ ವಯಸ್ಸಾಗಿ ಓದ್ತಿ ಇಷ್ಟು ಮಾತಾಡಕತ್ತಿ. ನೋಡು, ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಅತ್ತಿಗೆಮ್ಮ, ಚಿಕ್ಕಂದಿನಿಂದ ನನ್ನನ್ನ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ನನ್ನನ್ನು ಓದಿಸಿ ವಿದ್ಯಾವಂತನಾಗಿ ಮಾಡಿದ. ಕೊನೆಯದಾಗಿ ಯಾವುದಾದ್ರೂ ಒಂದು ನೌಕರಿ ಮಾಡಿ ನನ್ನನ್ನು ಕಷ್ಟದಲ್ಲಿ ಸಹಭಾಗಿ ಆಗಬೇಕಂದ್ರೆ ಆ ದೇವರು ನನಗೊಂದು ಚಿಕ್ಕ ನೌಕರಿಯನ್ನು ದಯಪಾಲಿಸಲಿಲ್ಲ. ಅಂದಾಗ ನಮ್ಮಂಥವ್ರು ಈ ಭೂಮಿ ಮೇಲೆ ಬದುಕಿರಬಾರದಮ್ಮ, ಬದುಕಿರಬಾರದು. ಇಂಥ ಚಿಕ್ಕ ವಯಸ್ಸಿನಾಗ ದೊಡ್ಡದಾದ ವಿಚಾರ ನೀನ್ ಮಾಡಬಾರ್ದು. ಹುಟ್ಟಿಸಿದ ದೇವರು ಹುಲ್ಯಾವಕಲಕ್ಕೂ ಮೇಯಿಸುವುದಿಲ್ಲ. ಹಾಗಿದ್ದಿದ್ರೆ ಈ ಭೂಮಿ ಮೇಲೆ ಯಾರು ಬದುಕಿರಲು ಸಾಧ್ಯವೇ ಇರಲಿಲ್ಲ. ನಡೆ. ಅತ್ತಿಗೆ, ಅಣ್ಣ. ನೋಡಪ್ಪ, ನಿಮ್ಮ ತಂದೆಯವರಿದ್ದಾಗ ಸಾವುಕಾರ ಹತ್ರ ಮಾಡಿದ ಸಾಲ ಹಂಗೈತಿ ಅಂತ ಗುಮಾಸ್ತರು ಕರೆಯಕ್ ಬಂದಿದ್ರು. ಅದನ್ನ ವಿಚಾರ ಮಾಡ್ಕೊಂಡು ಬರ್ತೀನಿ ಅಂತ ನಿಮ್ಮ ಅಣ್ಣನವ್ರು ಹೋಗ್ಯಾರ. ನೀನ್ ಬಂದ ನಂತರ ನಿನ್ನ ಹೊಲಕ್ಕೆ ಕಳಿಸ್ಕೊಡು ಅಂತ ಹೇಳ್ಯಾರ. ಏನು? ನನ್ನ ತಂದೆ ಮಾಡಿದ ಸಾಲ ಇನ್ನೂ ಹಾಗೆ ಅಂತ? ಇಲ್ಲ ಅತ್ತಿಗೆ, ಇಲ್ಲ. ಆ ಸಾಲ ತೀರಿಸಿದ್ದೀನಿ ಅಂತ ನನ್ನ ಮುಂದೆ ಹೇಳಿದ್ದಾನೆ. ಇರಿ, ನಾನೇ ನಿಲ್ಲೋ. ಯಾಕಿಷ್ಟೊಂದು ಅವಸರಕ್ಕೆ ಬೀಳಾಕತ್ತಿ? ಅವ್ರು ಬಂದ ನಂತರ ಎಲ್ಲ ವಿಷಯ ನಿನಗೆ ತಿಳಿತೈತಿ. ನಡಿ, ಮೊದಲು ಊಟ ಮಾಡಿ ಹೊಲಕ್ಕೆ ಹೋಗುವಂತೆ ನಡಿ. ಊಟ ಬೇಡ ಅತ್ತಿಗೆ, ಅಣ್ಣ ಬಂದ ತಕ್ಷಣ ಕೂಡೇ ಊಟ ಮಾಡೋಣ. ನಾನಷ್ಟು ಹೊಲದ ಕಡೆ ಹೋಗಿ ಬರ್ತೀನಿ. ಆಯ್ತಪ್ಪ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಶಿಲ್ಪ ತನ್ನ ಗೆಳತಿ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳೋದವಳು ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ? ನಿಲ್ಲು ಶಿಲ್ಪ. ಅತ್ತಿಗೆ, ನಾನು ಬೇಗ ಬರಬೇಕು ಅಂತ ಮಾಡಿದ್ದೆ ಅತ್ತಿಗೆ. ಅಲ್ಲಿ ಅದೆಲ್ಲ ಕುಂಟು ನೆಪ ಹೇಳಬೇಡ ನನಗೆ. ಯಾಕತ್ಗೆ? ನಾನೇನು ಮಾಡಿರ್ವೆ ಅಂತ ಈ ರೀತಿ ಮಾತನಾಡ್ತಾ ಇದ್ರ? ನಾನೇನಂತ ತಪ್ಪು ಮಾಡಿರ್ವೆ? ತಪ್ಪು ಮಾಡಿದವಳು ನೀನಲ್ಲಮ್ಮ, ತಪ್ಪು ಮಾಡಿದವಳು ನಾನು. ಚಿಕ್ಕವಳು ಅಲ್ಲಿ ಇಲ್ಲಿ ಆಡಿ ಬರ್ಲಿ ಅಂತ ಸುಮ್ಮನೆ ಇದ್ದೆಲ್ಲ, ಅದು ನನ್ನ ತಪ್ಪು ತಾಯಿ, ನನ್ನ ತಪ್ಪು. ಅತ್ತಿಗೆ, ನೀವೇನು ಮಾತಾಡ್ತಾ ಇದ್ರ ನನಗೊಂದು ಅರ್ಥ ಆಗ್ತಾ ಇಲ್ಲ ಅತ್ತಿಗೆ. ನಾನು ನನ್ನ ಗೆಳತಿಯ ಮನೆಗೆ ಹೋಗಿ ಬಂದಿದ್ದು ತಪ್ಪೇ? ಹೇಳು ಅತ್ತಿಗೆ, ಹೇಳು. ತಪ್ಪು ಅಂತ ಹೇಳ್ತಾ ಇಲ್ಲ. ನೋಡು, ವಯಸ್ಸಿಗೆ ಬಂದವಳು ಬಹಳ ಹೊತ್ತು ಹೊರಗೆ ಇರಬಾರ್ದು ಅಂತ ಈ ಮಾತು ಹೇಳ್ತಾ ಇದ್ದೀನಿ. ಅದಕ್ಕಾಗಿ ದಯವಿಟ್ಟು ಹೊರಗೆ ಹೋಗ್ಬೇಡಮ್ಮ. ಅತ್ತಿಗೆ, ನನ್ನ ಹೆತ್ತಮ್ಮ ಇದ್ದಿದ್ರೆ ಇದೇ ಮಾತು ಹೇಳ್ತಾ ಇದ್ಲ? ಅವರಿದ್ದಿದ್ರೆ ಆ ಮಾತೇ ಬೇರೆ ಆಗ್ತಾ ಇತ್ತು. ಅವರ ಪಾದ ಸೇವೆ ಮಾಡುವ ಅವಕಾಶ ಆದರೂ ನನಗೆ ಸಿಗ್ತಾ ಇತ್ತು. ನೋಡು ಶಿಲ್ಪ, ಅವರ ಸ್ಥಾನದಲ್ಲಿ ನಿಂತ್ಕೊಂಡು ನಿನಗೆ ಕೈ ಮುಗಿದು ಬೇಡ್ಕೊಂಡು ಹೇಳ್ತೀನಿ, ದಯವಿಟ್ಟು ಮನೆ ಬಿಟ್ಟು ಹೊರಗೆ ಹೋಗ್ಬೇಡ. ಯಾಕಂದ್ರೆ
ಕೆಟ್ಟ ಜನ, ಕೆಟ್ಟ ಕಾಲ. ಅದಕ್ಕಾಗಿ ನಾನು ನಿನಗೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಆಯ್ತು ಅದಕ್ಕೆ, ಇನ್ನೊಂದು ಸಾರಿ ಮನೆ ಬಿಟ್ಟು ಎಲ್ಲಿಗೆ ಹೋಗೋದಿಲ್ಲ. ಆಯ್ತೆ ಅದಕ್ಕೆ, ಹೊಟ್ಟೆ ತುಂಬ ಹಸಿವಾಗ್ತಾ ಇದೆ. ನಡೆಯಮ್ಮ, ನೀನು ಊಟ ಮಾಡು. ನಿಮ್ಮ ಅಣ್ಣ ಬಂದ ನಂತರ ನಾನು ಊಟ ಮಾಡ್ತೀನಿ. ನಡಿ. ಆಯ್ತು. ಈ ಊರಿನ ಬಡಜನತೆಯ ಆಸ್ತಿಯನ್ನು ಎತ್ತಿ ಹಾಕಿ ರಾಜಕಾರಣಿಗಳನ್ನು ತನ್ನ ಕೈಗೊಂಬೆಯಂತೆ ಕುಣಿಸಿ ನನ್ನ ಆಸ್ತಿಯನ್ನು ಎತ್ತಿ ಹಾಕಿ ತಾನೇ ಕಲಿಯುಗದ ಸತ್ಯ ಹರಿಶ್ಚಂದ್ರನಂತೆ ಈ ಊರಿನಲ್ಲಿ ಬಾಳುತ್ತಿರುವ ಪ್ರೇಮರಾಜ ನಿನಗೆ ತಕ್ಕ ಪಾಠ ಕಲಿಸಲು ಸಿದ್ಧನಾಗಿ ಬಂದಿದ್ದಾನೆ ಈ ಶಿವರಾಜ್. ನಾನು ಒಳ್ಳೆಯವನಾಗಿ ಈ ಸಮಾಜದಲ್ಲಿ ಬಾಳಬೇಕೆಂದರೆ ನನ್ನ ಮನೆತನಕ್ಕೆ ಮಾಡಿದ ಅನ್ಯಾಯ ಸದಾ ಹಚ್ಚು ಹಸುರಾಗಿದೆ. ಅದರ ಸೇಡಿನ ಪ್ರತಿಫಲಕ್ಕಾಗಿ ಎಂದು ನಿನ್ನ ನಂಬಿಕೆಯ ಆಪ್ತ ಸ್ನೇಹಿತನಾಗಿ ನಿನ್ನ ಮನೆಯ ಸೇರಿ ನೀ ಮಾಡುವ ಈ ನಾಟಕಕ್ಕೆ ನಾಂದಿ ಹಾಡಿ ನಿನ್ನನ್ನು ಬುಗುರಿಯಂತೆ ಆಟ ಆಡಿಸಿ ಹತ್ತು ಅಳಿಸಿ ನಿನ್ನ ಅಪಾರಾಸ್ತಿಯನ್ನು ಎತ್ತಿ ಹಾಕಿ ಕೊನೆಗೆ ನಿನ್ನನ್ನು ಬೀದಿ ಭಿಕ್ಷುಕನಂತೆ ಮಾಡಿದಾಗಲೇ ನನ್ನ ಹೆತ್ತವರ ಆತ್ಮಕ್ಕೆ ಶಾಂತಿ. ನಾನಿಟ್ಟ ಗುರಿಯ ಬೇಟೆ ಪ್ರೇಮರಾಜ್ ಬರುವೆ. ಹೋಗಿನೋ ಮರೆ ದುಗುಸ್ರಿ ಯಾಕ? ಹೈ ನಿಮ್ಮ ಪ್ರ ತರವಲ್ಲ ತಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರೋ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರೋ ತಂಬೂರಿ. ಸರಸ ಸಂಗೀತದ ಗುರುಗಳರಿಯದೆ ಸರಸ ಸಂಗೀತದ ಗುರುಗಳರಿಯದೆ ಬರದೆ ಬಾರಿಸದಿರು ತಂಬೂರಿ ತಂಬೂರಿ. ತೂಯು ನಾವು ಮನೆ ಬಿಟ್ರು ಉಪಯೋಗ ಇಲ್ದಂಗೆ ಆತಲ್ರಿ ನಮ್ಮ ಬಾಳೆವು. ಬಿಡ್ಡರ ಬಿಡೋಲ್ಲಕ್ಕ ಯಾವ್ದಾರ ಒಂದು ದಂಡಿಯರ ಕಾಣಬೇಕಿಲ್ಲ. ಎಲ್ಲಿ ನಾ ಇವನವನಿ ಅಗಸರು ನಾ ಹಿಂಗೆ ತಿರ್ರಕ್ಕೆ ಹತ್ತೇನೋ ಒಂದು ತಿರುವಲ್ದಾಗೈತಿ. ತನ್ನಗ ಈ ಬೀಜದ ವ್ಯಾಪಾರ ಮಾಡಿ ಹೊತ್ತಿ ತುಂಬಿಸ್ಕೊಂಡು ಅಂತ ವ್ಯಾಪಾರ ಮಾಡಕ್ಕೆ ಹತ್ರ ಈ ನಮ್ಮ ಬೀಜ ತಗೊಂಡು ರೈತ ತಂದು ನಿನ್ಯಾ ಬೀಜಲಿ ಅಂತೇಳಿ ತಂದು ಮಾರಮಿಗೆ ಹಾಕತ್ತಾರಲ್ರಿ. ಇನ್ನು ಮ್ಯಾಗ ನಾ ವ್ಯಾಪಾರ ಮಾಡ್ಲೈತೀನ್ರಿ ಅವ್ವ. ಬಾಳ ಬಿಟ್ಟ ಬರತೀಯಾಕ ಕೂಳ ಬಿಟ್ಟ ಅಳತಿಯಾಕ ಬಾಳ ಬಿಟ್ಟ ಬರತೀಯಾಕ ಕೂಳ ಬಿಟ್ಟ ಅಳತಿಯಾಕ ಒಳ್ಳೆ ಮಗತಾನ ಗೆಳತಿಯಿಂದ ಜಗಳ ಹಚ್ಚ ಬ್ಯಾಡ ಜಾತಿಗೆ ಬಂದ ಜಗಳ ಹಚ್ಚ ಬ್ಯಾಡ ಜಾತಿಗೆ ಬಂದ ಅಗತ್ಯಾಕ ದೇವರ ಗುಡಿಯ ನಡಿದ್ರ ಹೋಗುನು ನಡಿಯ ನಡೆದರ
ಕೊಡತೇನ ನಿನಗ ಜಾತ್ರೆಗ ಬಳಿಯ ಕೊಡ್ತಾವ ನಿನಗ ಜಾತ್ರೆಗ ಬಳಿಯ ಅವೋ ಅವೋ ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನಟ್ಟಗ ಮಾಡತಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದಾಗಿ ನಿನ್ನ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದಾಗಿ ನಿನ್ನ ದೂರ ಕನಸಿನ್ಯಾಗ ಕರೆದಂಗಕ್ಕೆ ಆನಂದ ಗೆಳೆಯಾರ ಆನಂದ ಗೆಳೆಯಾರ ಕೊಡಿಸಿದ ಕಾಲ್ಗೆಜ್ಜಿ ಕೈಯಾರ ಬಿಟ್ಟಿ ಒಗದೆನ ಒಲಿಯಾಗ ಮಂದಿಯ ಮಾತ ಮನಗಂಡ ತುಂಬಿಕೊಂಡಿ ನಿನ್ನ ತಲಿಯಾಗ ಹತ್ತು ತುತ್ತು ಮಂದಿ ಹತ್ತು ತುತ್ತು ಮಾಡಿರು ಹಚ್ಕೊಂಡ ಹಾಕ ತೆಲಿಗಿ ಸುಳ್ಳೊಂದು ಸೊಟ್ಟೊಂದು ಹೇಳು ಮಂದಿ ಬಾಯಿಗೆ ಹಾಕಗತ್ತಿನ ಹೊಲಿಗಿ ಸಿಗರೇಟು ಸೇತೀನಿ ಸೇರೆಯನ್ನು ಕುಡಿತೀನಿ ಅದು ನಿಂಗೆ ಗೊತ್ತೈತಿ ಬಣ್ಣದ ಮಾತು ನಂಬಿನ ಕೆಟ್ಟ ಹಿಂಗ್ಯಾಕ ಮಾಡಿದಿ ಕಣ್ಣಾಗ ಕುಂಟಿ ಮನದಾಗ ನಿಂತಿ ಯಾಕ ದೂಡಿದಿ ಗಟ್ಟಿಯಾಗಿ ನಿಲ್ಲಲಿಲ್ಲ ನನ್ನ ಒಂದು ಕೇಳಲಿಲ್ಲ ನಿನ್ನ ಲಗ್ನ ಪತ್ರ ಬಂದು ನನ್ನ ಎದೆಯ ಸುಟ್ಟಿತಲ್ಲ ಮಾತು ಕಡಿಮೆ ತಗೋರೋಣ ಓಪನ್ ಆದ ಲಾಕ್ಡೌನ್ ನಿಮ್ಮ ಮನೆ ಸೋತೆ ಸೋತೆ ಗಂಗಲಾಗೆಲ್ಲ ಹೊರಗವ ಮಾರಿ ದೋಸ್ತವ ಹೊರಗವ ಮಾರಿ ದೋಸ್ತವ ಸಂಜೆ ಕೆಂಪಾದಾಗ ಸೂರ್ಯ ತಂಪಾದಾಗ ಅತಿಥ ಸುಂದ ಮುದ ಗಂಗಲಾದಾಗ ಚಾಂದನಿ ಚೆಲುವೆ ಚಾಂದನಿ ಚಾಂದನಿ ಚೆಲುವೆ ಚಾಂದನಿ ಏನ್ರಿ ಟಿವಿಗೆ ಕಂಪನಿ ಬೀಜದ ಗೋಪಿ ಅವ್ರಿ ಯಾಕ ದಾರ್ಯಾಗ ಯಾಕ ನಿಂತ ಒಡ ಅನ್ಕೊಂಡ್ ನಿಂತಿರಲ್ಲ ಯಾಕ ನಿಮ್ ಬೀಜದ ವ್ಯಾಪಾರ ಸುದ್ದ ಆಗ್ಲಿಲ್ಲ ಏನ್ ಹೆಂಗ ಲಕ್ಷಾನ್ ಏನಾರ ಆತೇನು ನೀ ಅನ್ನೋ ಮಾತು ಕರಿ ಐತ್ಲಿ ಗಂಗಾ ನಾ ಯಾಕರಿ ಇವನು ನೀ ಬೀಜದ ವ್ಯಾಪಾರ ಮಾಡಿಕಂತ ಅನಿಸ್ಬಿಟ್ಟೈತಿ ತಟ್ಟಿಗರ ಲಾಭ ಆಗ್ಬೇಕ ಇವನವನು ಬರೇ ಲುಕ್ಷಾನಿ 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 ಆದ್ರ ಯಾವ ವ್ಯಾಪಾರ ಅಂತ ಮಾಡ್ತಿಲ್ಲ ಗಂಗಿ ಹೌದು ಮತ್ತ ಡೂಪ್ಲಿಕೇಟ್ ತಂದ ಬೀಜ ಎಲ್ಲ ನೀವು ಮಾರಾಕತ್ರ ವ್ಯಾಪಾರ ಹೆಂಗ ಆಗತ್ತೆ ಹೇಳು ಗೋಪಿ ಒಂದು ಕೆಲಸ ಮಾಡು ಇದನ್ನ ಬಿಡಿ ಬ್ಯಾರದವ್ರದ್ದು ಹಿಡಿ ಬ್ಯಾರೆ ಹಿಡಿಲ್ಲ ಏಯ್! ನೀ ಹೇಳತ್ತಿಲ್ಲ ನಾ ಹೇಳಕತ್ತಿದ್ದು ಈ ವ್ಯಾಪಾರ ಬಿಡು ಮತ್ತೆ ಬೇರೆ ಯಾವ್ದಾರು ವ್ಯಾಪಾರ ಮಾಡು ಅಂತ ಹೇಳಿದೆ ನೀ ಏನ ಅನ್ನ ಗಂಗಾ ನೀ ಯಾವಾಗಿನಿಂದ ನೀನು ನೋಡೀನಿ ಅವಾಗಿಂದ ನಂಗೆ ಈ ಬೀಜದ ವ್ಯಾಪಾರ ಮಾಡಕ್ಕನ್ನ ಮನಸ್ಸಿಲ್ಲ ಏನಾರ ಮಾಡಿ ಅಂತೀನೋ ನಾ ಹಂಗಂತೀನಿ ಸುರಸುಂದರ ಹಂಗ ನೋಡು ನಿನ್ನ ನಾ ಇಟ್ಕೊಂಡು ಮರಗ್ತೀನಿ ಹೋಗು ನೀನ ಯಾಕ ಬಂದು ನನ್ನ ಹಿಂಬಲ ತಿರುಗದಂಗ ಕಾಣಕತ್ತಿ ಹೋಗ್ಲಿ ಬಿಡು ಗಂಗಾ ಇವತ್ತ ಕರೆನ ನಮ್ಮ ಮನೆ ದೇವ್ರ ಆಡಿ ಹೇಳ್ಬಿಡ್ತೀನಿ ಗಂಗಿ 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 ನೀ ಜಗ್ಗ ಬ್ಯಾಡ ಲುಂಗಿ ಹೇ ಗಂಗಿ 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 ನೀ ಜಗ್ಗ ಬ್ಯಾಡ ಲುಂಗಿ ಗಂಗಿ 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 ನೀ ಜಗ್ಗ ಬ್ಯಾಡ ಲುಂಗಿ ನಿನ್ನ ಮೇಲೆ ನನ್ನ ಮನಸ್ಸು ಕುಂತೈತಿ ನನ್ನ ಮೇಲೆ ಮನಸ್ಸು ಮನಸ್ಸು ನನ್ನ ಮೇಲೆ ಹಾ ನನ್ನ ಮೇಲೆ ಅಂದ್ರೆ ನಿನ್ನ ಮನಸ್ಸು ಕುಂತೈತಂತ ಹಿಂಗ ಜಿಗದಾಡಿ ಅಂತ ತಿಳ್ಕೊ ನಮ್ಮಪ್ಪ ಬಂದು ನಿನ್ನ ಸೊಂಟನ ಮುರಿತೇನ ಆವಾಗ ಕೈಯಾಗ ನಡ್ಕೊಂಡ ಅಮ್ಮದೇ ಅಪ್ಪದೇ ಅಂತೇಳಿ ಬಸ್ ಸ್ಟ್ಯಾಂಡ್ ಜಾಸ್ತಿ ಹವಾ ಹಾಕಬೇಡ ಟಬ್ಗೆ ಬಂದಿತ್ತು ಹವಾ ಎಬ್ಸದ ಬೆಳತನ ಇನ್ನ ಆಮೇಲೆ ನೀನು ಕೈಯಾಗ ಒಂದು ಹಿಡ್ಕೊಂಡು ನೋಡು ಬಸ್ ಸ್ಟ್ಯಾಂಡ್ ತಿರುಗಬೇಕಾಗತ್ತ ಏ ನೀನು ಅವನ ಭಾಳ ಚಲೋ ಆತಲ್ಲ ಬಿಸ್ನೆಸ್ ಮಾಡಕ ಏನು ಮಾಡಕ ಬಿಸಿನೆಸ್ ಬಿಸ್ನೆಸ್ ಏನಂದೆ
ಬಿಸ್ನೆಸ್ ಬಿಸ್ನೆಸ್ ಏ ನೀ ಯಾವದವ್ಲಿ ಈಗ ಅಲ್ಲೇ ನಾನ್ ಹೇಳಿದ್ರೆ ಇದ್ರ ಚಲೋ ಅಂತ ನಾ ಹೇಳಿದ್ರೆ ಇದು ನೋಡು ಬಸ್ ಸ್ಟ್ಯಾಂಡ್ ಮನುಷ್ಯ ಕುಂತ ಭಿಕ್ಷೆ ಬೇಡಕ್ ಚಲೋ ಅದ ಹೆಂಗ್ ಚಲೋ ಆಗತ್ಲ ನಿನಗ ಇಷ್ಟು ತಿಳಿಯಂಗಿಲ್ಲ ನಿನಗ ಎಲ್ಲ ನಿಮ್ಮಪ್ಪ ನನ್ನ ಸೊಂಟ ಮುರಿದಂತ ಇಟ್ಕೋ ಅವಾಗ ನೀ ನಾನು ಹೇಗೆ ತೆಗಿರ್ತೀಯ ಏನು ಮಾಡೋದೈತಿ ನಮ್ಮಿಬ್ಬರು ಬಿಸಿನ ಸಲುವಾಗಿ ನನ್ನ ಕೊಳ್ಳಾಗ ಒಂದು ಹಾರ್ಮೋನಿಯಂ ಹಾಕಿ ನಿನ್ನ ಕೈಯಾಗ 2 ತಾಟು ಕೊಟ್ಟು ಇಬ್ಬರು ಜಾತ್ರೆಗೆ ನಿಂತು ಶಿವಪ್ಪ ಕಾಯೋ ತಂದೆ 3 ಲೋಕ ಸ್ವಾಮಿ ದೇವ ಅತಿಮೆಯನ್ನು ತಾಳಲಾರೆ ಕಾಪಾಡಯ ಹರನೇ ಶಿವಪ್ಪ ಕಾಯೋ ತಂದೆ 3 ಲೋಕ ಸ್ವಾಮಿ ದೇವ ಅತಿಮೆಯನ್ನು ತಾಳಲಾರೆ ಕಾಪಾಡಯ ಅಂತೀನಿ ಹಿಂಗೆ ಹಾಡಕತ್ತಿ ಅಂದ್ರೆ ನೋಡಿದ ಮಂದಿ ಹೆಣ್ಮಕ್ಳು ಮನಸ್ಸು ನೋಡುಗಳು ನಾವು ತೆಡಿದಾಗಲ್ಲವ್ರಿಗೆ ಒಟ್ಟುದು ಹಿರಿದಿರ್ದು ಕೊಟ್ಟಿದ್ದ ಹಗರ ಪ್ಯಾಂಟ್ ಗಟ್ಟಿ ಕಟ್ಟಿ ಇಲ್ಲ ಉದ್ರಿ ಅವನವನ ಬೆಲ್ಟ್ ಹಾಕಿನಿ ಮತ್ತೆ ಹೊರಗೆ ಬೇಡ ಬೇಡ ಅಲ್ಲೇ ಇರ್ಲಿ ಅದು ಏನದ ಅವ್ರು ಕೊಟ್ಟಿದ್ದ ಏನ್ ಕೊಟ್ಟಿದ್ದು ಪೈಸಾ ಪೈಸಾ ಹಾ. ಬ್ಯಾಡಪ್ಪ ರೊಕ್ಕ ಅಂತ ಯಾಕೆ ಸಾಯ್ತಿ ರೊಕ್ಕಿದ್ದವನ ಬೆನ್ನ ಹತ್ತಿ ರೊಕ್ಕ ಅಂತ ಯಾಕೆ ಸಾಯ್ತಿ ರೊಕ್ಕಿದ್ದವನ ಬೆನ್ನ ಹತ್ತಿ ಆನೆ ಮಾಡಿ ಹೇಳ್ತಾನ ಹುಡುಗಿ ನಿನ್ನ ಚಾಡಿ ಸುಮಾರಿ ಒಬ್ಬನ ಕೂಡ ಈರ ಚಂದಂಗ ಇಲ್ಲಂದ್ರ ಹುಡುಗಿ ನಿಂದಿರ್ತಿದ್ದಿ ನಾಡು ಹಾಜಾಗ ಒಬ್ಬನ ಕೂಡ ಈರ ಚಂದಂಗ ಇಲ್ಲಂದ್ರ ಹುಡುಗಿ ನಿಂದಿರ್ತಿದ್ದಿ ನಾಡು ಹಾಜಾಗ ಮೈಲಾರ ಲಿಂಗಪ್ಪ ನೀ ನನ್ನ ಪ್ರೀತಿ ಮಾಡುದು ಬೇಡ ನಮ್ಮಪ್ಪ ಬಂದು ನಿನ್ನ ಸೊಂಟ ಮುರಿದು ಬೇಡ ನೀ ತಾಳ ಪಟ್ಟಿಗೆ ಇಟ್ಕೊಂಡವನು ಬಸ್ ಸ್ಟ್ಯಾಂಡ್ ತಿರುಗುದು ಬೇಡ ನಿನ್ನ ಸವಾಸನ ನನಗೆ ಬೇಡ ನಾ ಇನ್ನು ಬರ್ತೀನಿ ನಿಮ್ ಸಾಬನ್ ಸ್ಲೋನ ಸ್ಪೀಡ್ ಐ ಸ್ಲೋ ನೈ ಗಸ ಓ ಅದು ಅರಿಶಿನ ಮತ್ತದ ಚಂದಿಂದ ಗುಲುಗುಲ ಬೆಳತನ ಮತ್ತೆ ಹಂಗಂದಿ ಬೇಡ ಬೇಡ ನಿನ್ನ ಸವಾಸನ ಬೇಡ ನನಗೆ ಹಾಕಿನಿ ನಿಂದರು ಯಾಕ ಅಂತ ಹೇಳಿ ಹೋಗಿ ಅಷ್ಟ್ರಾಗ ಏನಾರ ಎಡವಟ್ಟು ಮಾಡ್ಕೊಂಡು ಬರ್ತೀನಿ ಅಂತೇಳಿ ಹೊಂಟೆ ಬಿಟ್ರಲ್ರಿ ಇದು ಚಲೋ ಅಲ್ಲೇ ಗಂಗಿ ಗಣ ಮಕ್ಕಳು ಮನಸ್ಸು ಮರೆಗದ ಹಂಗೆಲ್ಲ ಮಾತಾಡ್ಬೇಡ್ದಂತಪ್ಪ ನಾ ಇನ್ನು ಸಣ್ಣಕದೀನಿ ನಾನು ಮುಂದ ನಾನು ಮುಂದ ದೊಡ್ಡಕ್ಕಾಗ ಕದೀನಿ ಹೌದೌದು ಅನ್ನೆಲ್ರಿ ಇವ್ ನವನಿಕಿ ಮಾತಿಗೆ ಮಾತು ಬಿರ್ಸು ನಡೆದಿರ್ಬೇಕು ಚಲೋ ಮಾಡಿಬಿಡ್ತಾಳೆ ಇವ್ ನವನಿಕಿ ಮಾಮ ಇನ್ನು ನಾ ಸಣ್ಣಕ್ಕಿದ್ದೀನಿ ಮಾಮ ಮುಂದೆ ನಾ ದೊಡ್ಡಕ್ಕಾಗೆ ಕದೀನಿ ಅಂತೇಳಿ ನೀನು ಅವನ ಗಂಗಿ ನಿಂಗ ಹಣ್ಕೊಂಡ್ ಕುಂದ್ರ ಅದ್ರಾಗ ಮುಂದಕ್ಕೆ ಆಗಿರ್ತಿ ನಿನ್ನ ಮುಂದೆ ಯಾವ ಮಂಗ್ಯನ ಮಗ ಲಗ್ನ ಮಾಡ್ಕೊಂತಾನ ಮಾಡ್ಕೊಲಿಕ್ಕಂದ್ರೆ ಮಾಡ್ಕೊಲೇಬೇಡ್ರಿ ನಮಗಂತ ಮಠ ಚಾಲು ಅದಾವು ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋಣ ನೋಡ್ರಿ ನಮ್ಮಪ್ಪ ಗಿರಾಕಿ ನಾನವ ಬೇಕೆ ಮಗಳು ಹೆಣ್ಣಂದ್ರು ನಾನು ಗಂಡಂದ್ರು ನಾನ ಹೌದು ನಮ್ಮಪ್ಪ ಚಂದಾಗ ನನ್ನ ಜೋಪಾನ ಮಾಡ್ತಾನ ನಿಮ್ಮ ಅಪ್ಪ ನಿನ್ನ ಗಂಡ ಮಗ ಅಂತಿರೋದು ಜೋಪಾನ ಮಾಡೋದ್ರಾಗ ಈ ಅಡ್ಬಿಟ್ಟು ಮಂದಿ ಏನಿಂದು ಮುಂದಕ್ಕೆ ತಂದಿರ್ತಾರ ಏನು ಅವ್ರು ತಿಳ್ಕೊಂಡಿರ್ತಾರ ನೀ ಯಾಕೆ ಎತ್ತಿ ಬಿಡಿಸ ಅವ್ರೇನಾರ ನನ್ನ ಮುಂದಕ್ಕೆ ತರೋದಕ್ಕೆ ಗನ ತಲೆ ಕೆಡಿಸ್ಕೊಳಕ್ ನೀ ಹಿಂಬುರ್ಕಿಲೆ ಜಾರ್ಸೋದು ಅವ್ರ ಬಾಯಿಗಿನ ಹಲ್ಲ ಮುರಿತೀನಿ ನೀನು ಅವನು ಓದ್ಯಾಕ ನೀ ಹಿಂದೆ ಕತ್ತಿಗೆ ತೆಗಿದ್ದೆ ನೀನು ಅವನು ಗಂಗಿ ಏನಾರ ಕೇಳಿದ್ರ ಏನಾರ ಹೇಳಿ ಜಳಕೊಳಕ್ ಪ್ರಯತ್ನ ಮಾಡಕ್ ಹೋಗ್ಬೇಡ ನೀ ಹಿಂಗ ಮಾಡಿದ್ರ ಯಾಕ ಸಾಡ್ಲಾತ ನಿನ್ ಲುಂಗಿ ಯಾರವ ಅಣ್ಣ ನಿಮ್ಮ ಕಾಕ ನಿಂತ ನೋಡು ಸಾಟ್ಲಾಗುಲ್ಲ ಒಂದು ಬೆಳತನ ಇಲ್ಲೋಡಿಲ್ಲ ತಡೆದ ಗಡಿ ಅದು ಹಂಗಂದೆ ನೀ ಹಿಂಗ್ ಮಾಡಿದ್ರ ಮುಂದೆ ಹೆಂಗಲಿ ನಮ್ಮ ಬಾಳೆ ಯಾಕಲೆ ಗೋಪಿ ಯಾಕ ಬಾಳ ಬಾಳ ಮಾತಾಡ್ಕತ್ತಿಲ್ಲ ಸುಮ್ಮಿದ್ದಂಗ ಯಾಕಲೆ ನನ್ನೇ ನಿನ್ನ ಸೋದರತಿ ಮಗಳ ಮಾಡಿ ಹೇಳಲೆ ಸೋದರತಿ ಮಗಳಾಗಿದ್ರ ಇಷ್ಟೊತ್ತಿ ನಿನ್ನ ಕತ್ತಿನ ಬೇರೆ ಹಾಕಿತ್ತ ದರ 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 ಎಳ್ಕೊಂಡ್ ಹೋಗಿ ನೀನು ಅವನಿಗೆ ಅಂಕಪ್ಪನ ಗುಡಿಯಾಗ ತಾಳಿ ಕಟ್ಟಿ ಬಿಡ್ತಿದ್ ನಿನಗ ಅಬಾ ಅಬಾ ಬಾಬಾ ಬಾಬಾ ಅಂತೂ ನನ್ನ ಮೇಲೆ ಈ ನಮೂನೆ ಆಸೆ ಇಟ್ಕೊಳಕತ್ತೀಯ ನೀ ಹ್ಞೂನ್ರಿ ಗಂಗಾ ಅವ್ರಿ
ಹಾ. ಈ ನನ್ನ ಆಸೆನ ನಿರಾಸೆ ಮಾಡಬೇಡ. ಓ ಮೈ ಗಾಡ್ ರಿಯಲಿ ಓ ಪ್ರೇಮಿ, ಐ ಕಾಂಟ್ ಬಿಲೀವ್ ಗೋಪಿ ಗೋಪಿ ನನ್ನ ಮ್ಯಾಲ ನಿಂದು ಮನಸ್ಸು ಐತೆ ಇಲ್ಲ ಅಂತ ಹಂಗ ಟೆಸ್ಟ್ ಮಾಡಿದ್ನು ಟೆಸ್ಟ್ ಮಾಡಿದೆ. ಹಾ ಎಲ್ಲಿ ಬೂಸ್ಟ್ ಮಾಡ ಅಂತ ಮಾಡಿದ್ದೆ ನಾನು. ಹಾ ಬೂಸ್ಟ್ ಇಲ್ಲ ಬೋರ್ಮಿಟ ಮಾಡೀನಿ ಬೇಕನ್ನ ನಮ್ಮ ಕಾಕ ಕೂಡ ಕುಡ್ತಾನ. ಅಂತೂ ಒಪ್ಪಿಗೆ ಸಿಕ್ಕಂಗ ಆತಲ್ಲ. ಹೌದು ಮತ್ತ್ಯಾಕ್ ತಡೆ ಮಾಡ್ತೀಯ ಚಿನ್ನ ಬೆಳ್ಳಿ ಬಂದಿದೆ ಹುರುಪುರಿಯಾಗ. ಅರೆ ಶಾವ್ಗನ್ ವಾಸಿಗೆ ಮಾತಾಡ್ತದ ಜಬ್ಜ ನಿನ್ನ ಬಾರಿ ನೋಡುವಂಗ ಆಗೈತಿ ಸುವರ್ಣ ಎಲ್ಲಿ ಸಿಗತಿ ಇಲ್ಲ 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 ಮಾತಾರ ಮಾತಾಡೋದು ಗೀತಾಡೋದು ಏನಿಲ್ಲ ಏನಿದ್ರು ಕಬಡ್ಡಿ ಬರ್ಲ ಓಕೆ ನಮ್ಮ ಅಪ್ಪಗ ದೇವ್ರ ಮುಖ್ಯ ಅಂತ ಹೇಳಿ ಸುಳ್ಳು ಹೇಳಿ ಬಂದಿನ ಬರ್ಲ ಬಾಯ್ 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 ಲಾಯ್ ಬಾಯ್ ಎಲ್ಲಿದೀವಿ ಅಲ್ಲಿಗೆ ಆರೋಗ್ಯ ಬಾಯ್ ಬಾಯ್ ನತ್ಕೋಣಿ. ಯಾರೀ ಸಾಹೇಬ್ರ ಬರ್ತೀರಿ ಇಲ್ಲ? ಏನಪ್ಪ ದೋಸ್ತ ಏನೋ ಹುರುಪ್ನ್ಯಾಗ ಕರೆ ಕೊಳದ ಕಡೆಗೆ ಹೋಗುವಂಗ ಕಾಣಕತ್ತಿ ಲೇತಮ್ಮ. ಹೋಗಲಿ ಗಂಗಾ ಹೋಗು. ಏನು ಹುರುಪ್ ಬಿಡ್ಲಿ ದೋಸ್ತ ಇವನವನ. ಆದ್ರೂ ಏನಾನಿಲ್ಲ ಬರಮ್ಮ, ಈ ತಂಡ್ಯಾಗ ಮ್ಯಾಗ ಬೀಳೋದು ಬ್ಯಾಸ್ರಿ ಅಪ್ಪ. ಸಿಂಗಲ್ ಲೈಫ್ ಅಂದ್ರ ಎಲ್ಲರ ಒಂದು ಹಕ್ಕಿ ನೋಡಿ ಏನೋ ದೋಸ್ತ. ಹಕ್ಕಿ ಮಾತ್ರ ಐತಿ ದೋಸ್ತ, ಆದ್ರ ಹಕ್ಕಿ ನನಗ ದಕ್ಕತೈತಿ ಇಲ್ಲ ಅಂತ ವಿಚಾರ ಮಾಡಕತ್ತೀನಿ ನೋಡು. ಅಲ್ಲೋ ದೋಸ್ತ, ಹಕ್ಕಿ ಸಲುವಾಗಿ ಚಿಂತೆ ಮಾಡಿದ್ರ ಹೆಂಗಪ್ಪ ಅಂತೀನಿ. ನಿನ್ನ ಜೀವಕ್ಕೆ ಜೀವ ಕೊಡೋ ದೋಸ್ತ ಇದ್ದಾಗ ಅದು ಯಾವ ಹಕ್ಕಿ ಅಂತ ಸ್ವಲ್ಪ ಹೇಳಲ್ಲ. ಟೈಮ್ ಬರ್ಲಿಪ್ಪ ಎಲ್ಲ ಹೇಳ್ತೀನಿ. ಆದ್ರೂ ನಂದು ಬೋಲ್ ಬಿಡಪ್ಪ, ನಿಂದು ಹೆಂಗ್ ನಡೆದಪ್ಪ? ನಳ ಬಿಡು ನೌಕರಿ ಕೆಲಸ. ಅದು ನಿಮ್ಮ ಪುಣ್ಯ ರೀ. ಅಲ್ಲಿ ಇಲ್ಲಿ ಅಲಿಯಾಕತ್ತವನ್ನ ಕರ್ಕೊಂಡು ಬಂದ್ ನಮಗೂ ಒಂದು ಈ ನೌಕರಿ ಕೊಡಿಸಿರಲ್ಲ. ಈ ನಮ್ಮ ಜನ್ಮದಾಗ ನಿಮ್ಮ ಋಣ ಮುಟ್ಸಾಕ್ ಆಗುದಿಲ್ರಿ. ಇದಕ್ಕ ಅನ್ನೋದಪ್ಪ ಫ್ರೆಂಡ್ಶಿಪ್ ಅಂತ ಹೇಳಿ. ಫ್ರೆಂಡ್ಶಿಪ್ ಅಂದ್ರ ಒಬ್ರಿಗೊಬ್ರು ಅರ್ಥ ಕಷ್ಟ ಸುಖನ ಹಂಚ್ಕೊಳೋದ್ರೊಳಗ ಸ್ವಲ್ಪ ಭಾಳ ಮಜಾ ಇರ್ತೈತ್ರಿ. ಅಲ್ಲ ಮಗನ, ಏನೋ ಮಗನ ಗೆಳತನದ ಬಗ್ಗೆ ಕವಿ ವರ್ಣನೆ ಮಾಡ್ದಂಗೆ ಮಾಡಕತ್ತಿಲ್ಲ. ಯಾಕೆ ಏನು ವಿಷಯ? ಮತ್ತು ನಿಂದು ಏನ್ರಿ ಆ ವಿಷಯನಪ್ಪ ಜಾತ್ರೆಯಾಗ?
ನಾವೇನು ನಿಮ್ಮಷ್ಟು ತಿಳಿದವಲ್ರಿ, ನಮ್ಮ ಮಾತಿಗೆ ಮಾತು ಬಂತು, ಅದಕ್ಕೆ ನಾವು ಹೇಳ್ಬೇಕಾತ್ರಿ. ನಾ ಬಂದ ಕೆಲಸ ಮರ್ತ ನಿಮ್ಮ ಜೋಡಿ ಮಾತಾಡಕತ್ಬಿಟ್ಟಿ ನೋಡ್ರಿ. ಆ ಮಂಗನ ಯಾವುದಪ್ಪ ಅಂತ ಕೆಲಸ? ಅದ ಐತಲ್ರಿ, ಈ ಊರು ಪಂಚಾಯತಿ ನಳದ ನೀರು ಬಿಡುದು. ಬರ್ಮ ನೀರು ಬಿಡುತ್ತೆ ಮಗನ, ಸ್ವಲ್ಪ ಹುಷಾರ್ಲೆ ಬಿಡು. ಬಿಡುದ್ರಾಗ ಹೆಚ್ಚು ಕಡಿಮೆ ಆತಂದ್ರ ಪಂಚಾಯತಿ ಮೂಲೆಗೆ ಹಾಕಿ ಮಾತಾಡಬೇಡ್ರಿ, ನಮಗೆಲ್ಲ ತಿಳಿದೈತ್ರಿ. ಬರ್ಮ ಸಿಕ್ಕ ಕೆಲಸ ಕಳ್ಕೊಂಡು ಹುಚ್ಚು ಮಂಗನಂಗ ಅಡ್ಡಾಡಕ್ ಹೋಗ್ಬೇಡ, ನಾ ಇನ್ನು ಬರ್ತೀನಿ. ಕಂಬ ನಿಂತಂಗ ನಿಂತಿದ್ದಿ ಗೆಳತಿ ಗಂಡನ ಮಗಲಾಗ, ತುಪ್ಪದಾಗ ಕೈಯ ತೊಳೆದೆ ನದಿ ಮತ್ತು ಹುಡುಗನ ಅಗಲಾಗ. ಅದನ್ನಂತೆ ಕಲಿಯುವಾಗ ಅತ್ತ ಹೇಳಿದ್ದಿ ಕೈ ಹಾಕಿ ಹಗಲಾಗ. ಅದನ್ನಂತೆ ಕಲಿಯುವಾಗ ಅತ್ತ ಹೇಳಿದ್ದಿ ಕೈ ಹಾಕಿ ಹಗಲಾಗ. ಸತ್ತಾರು ಬದುಕಿರು ನಿನ್ನ ಜೋಡು ಅನ್ನತಿದ್ದಿ ಕುಂತಾಗ ಮೊದಲಾಗ. ನೆನಪೆಲ್ಲ ಮುಚ್ಚಿದಿ ಹುದಲಾಗ, ಕಲ್ಲ ಕಲಿತ ಜತೀದಿ ಗೆಳತಿ. ಗೋಪಿ ದಿನ ಭೇಟಿ ಆದಾಗ ನಕ್ಕೋಂತ ಮಾತಾಡಕತ್ತಿದ್ದ, ಇವತ್ತು ನೋಡಿದ್ರೆ ಹಿಂಗೆ ಯಾಕೆ ಆಗ್ಯಾನ ಅಂತೀನಿ. ಇರ್ಲಿ ಇವನು ವಿಷಯದಾಗ ನಾ ನಳ ಬಿಡೋದು ಮರ್ತು ಬಿಟ್ಟು ಕೂತೀನಿ. ನಾವು ಕರೆಂಟ್ 3 ಫೇಸ್ ಬಂದಾಗ ಸಟ್ನ ಹೋಗಿ ಮೋಟ್ರ್ ಚಾಲು ಮಾಡಿ ಬಂದ್ರಾಯ್ತ್ರಿ, ಹೋಗಿ ಬರ್ತೀನಿ. ಬಗ್ಗೆ ಏನಾಯ್ತು ಎಂದು ತಿಳಿದುಕೊಂಡು ಬರಲು ಹೋದ ಕರಿಯ ಶಿವರಾಜ್ ಅವರ ವಿಷಯ ಇನ್ನೂವರೆಗೂ ತಿಳಿಯಲಿಲ್ಲ. ರಾಮನನ್ನು ಕರೆದುಕೊಂಡು ಬಾ ಅಂತ ಅಂದರೆ ಆ ಗುಮಾಸ್ತನು ಇನ್ನೂ ಬರಲಿಲ್ಲ. ಸರಿಯಾದ ಸಮಯಕ್ಕೆ ಕೂಳು ತಿನ್ನುವ ನಾಯಿಗಳು ಇತ್ತಿತ್ತಲಾಗಿ ಕೆಲಸ ಮಾಡಲಾರವು. ಇದರ ಹಿಂದೆ ಏನಾದರೂ ನಡೆದಿರುವುದಾದರೆ ಅದು ನನಗೆ ತಿಳಿಯದಾಗೆ ಎಂದು ನಡೆಯುವುದಿಲ್ಲ. ಏಕೆಂದರೆ ನನ್ನ ಕೈಯಲ್ಲಿ MLA MP ಸಾಕಷ್ಟು ಜನ ಇರುವಾಗ ನನಗೆ ಯಾವ ತರದ ಭಯವೂ ಇಲ್ಲ. ಅಪ್ಪಾಜಿ, ನಾನು ಹೆಚ್ಚಿನ ವಿದ್ಯಾಭ್ಯಾಸ ಕಲಿಯಲು ಬೆಂಗಳೂರಿಗೆ ಹೋಗಿ ಬರುತ್ತೇನೆ. ಕಿರಣ್, ನೀನು ಹೋಗಿ ವಿದ್ಯಾವಂತ ಕಲ್ತು ಮುಂದೆ ಒಂದು ನೌಕರಿ ಆಗಿ ಊರಿಗೆ ಬಾಪ. ಹೋಗಿ ಬರುತ್ತೇನೆ. ಯಜಮಾನ್ರೇ, ನಮ್ಮ ಗಂಧದ ಲಾರಿಯನ್ನು ಶಿವರಾಜಪ್ಪನವರು ಬಿಡಿಸಿಕೊಂಡು ಬಂದರ್ರಿ. ಶಬ್ಬಾಷ್, ಇರಬೇಕು, ಇಂಥವರೇ ಇರಬೇಕು. ನಂಬಿಕೆ ಆಪ್ತರಿದ್ದರೆ ಹೀಗಿರಬೇಕು. ನಮಸ್ಕಾರ ಪ್ರೇಮರಾಜ್ ಅವರಿಗೆ. ನಮಸ್ಕಾರ ಮಾಡಬೇಕಾಗಿದ್ದು ನೀವಲ್ಲ, ನಾವು. ಅಂತೂ ನನ್ನ ಮೊದಲ ಪರೀಕ್ಷೆಯಲ್ಲಿ ಗೆದ್ದ ವೀರನೆಂದರೆ ಅದು ನೀವೇ. ಇದು ಯಾವ ಕೆಲಸ? ನೀವು ನನ್ನನ್ನು ನಂಬಿದ ಮೇಲೆ ಇದಕ್ಕಿಂತ ಅನಾಹುತ ಕೆಲಸ ಯಾವುದೇ ಬಂದರೂ ಕೆಟ್ಟಿಗೆ ಹೊಡೆದು ಮುಗಿಸುವ ಸಾಮರ್ಥ್ಯ ಈ ಶಿವರಾಜನಲ್ಲಿದೆ. ನೋಡಿ ಪ್ರೇಮರಾಜ್, ಇನ್ನು ಮೇಲೆ ನಿಮ್ಮ ಕೆಲಸ ಯಾವುದೇವಿದ್ದರೂ ಅದನ್ನು ಸರಿಪಡಿಸಿಕೊಂಡು ಹೋಗುವ ಕೆಲಸ ನನ್ನದು. ನೀವಿನ್ನೂ ನಿಶ್ಚಿಂತೆಯಿಂದ ಇರಬಹುದು. ಕರಿಯ, ನನ್ನ ಬಲಗೈ ಬಂಟನಾಗಿ ಸೇವೆ ಮಾಡಲು ಬಂದ ಈ ಶಿವರಾಜನಿಗೆ ನಮ್ಮ ಎಲ್ಲ ವ್ಯವಹಾರಗಳನ್ನು ತಿಳಿಸಿಬಿಡು. ಮತ್ತೊಬ್ಬರಿಂದ ಕೇಳಿ ತಿಳಿದುಕೊಳ್ಳುವಷ್ಟು ಮೂರ್ಖ ನಾನಲ್ಲ. ಇಲ್ಲಿಗೆ ಬರುವಾಗಲೇ ಎಲ್ಲ ವಿಷಯವನ್ನು ಕೇಳಿ ತಿಳಿದುಕೊಂಡು ಬಂದಿರುವೆ. ಹಾಗಾದರೆ ದಣಿದಿರುವೆ ಅಂತ ಕಾಣುತ್ತದೆ. ತಾವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಬರಬಹುದು.
ನಮಸ್ಕಾರ ಯಜಮಾನ್ರಿಗೆ. ನಮಸ್ಕಾರ ಚಮತ್ಕಾರ. ಆಮೇಲೆ ಮೊದಲು ನೀನು ಹೋದ ಕೆಲಸ ಎಲ್ಲಿಗೆ ಬಂತಲೇ ಗುಮಾಸ್ತ? ಎಲ್ಲಿ ಬಂತ ಅನ್ನೋದ್ರ ಏನು ಕೇಳ್ತ್ರಿ ಅಪ್ಪ ಸಾವ್ಕಾರ? ಆ ಮಂಗೆ ನಮ್ಗೆ ನಾ ಜಬರ್ಸ್ ಕಾಟ್ ಕರ್ಕೊಂಡ್ ಬಂದಿ ನೋಡ್ರಿ. ನೀವು ಹೇಳಿದ ಕೆಲಸ ರೆಡಿನೇ ರೀ ಸಾವ್ಕಾರ? ನಮಸ್ಕಾರ ಸಾಹುಕಾರರಿಗೆ. ಯಾಕೋ ತಮ್ಮ ಗುಮಾಸ್ತರ ಮುಂದೆ ಬರ ಇದ್ದರಂತೆ? ಬಾ ಅಂತ ಹೇಳಬೇಕಲ್ಲ ತಮ್ಮ. ಬಾ ಅಂತ ಹೇಳಿಲ್ಲ ಅಂದ್ರ ಹೆಂಗ್ ನಡಿತೈತಿ ನಮ್ಮೆಲ್ಲ ಯಾವಾರ? ಗುಮಾಸ್ತರೇ, ನಮ್ಮ ತಂದೆ ಮಾಡಿದ ಸಾಲದ ಬಗ್ಗೆ ತಮ್ಮ ಗುಮಾಸ್ತರು ಎಲ್ಲ ವಿವರಿಸಿ ಹೇಳಿದ್ದಾರೆ ಸಾಹುಕಾರೆ. ಹಂಗಂದ್ರ ಎಲ್ಲ ವಿಷಯ ತಿಳ್ಕೊಂಡು ನಿಮ್ಮ ತಂದೆ ಮಾಡಿದ ಸಾಲ ತೀರಿಸಿ ಹೋಗಕ್ ಬಂದಿ ಅಂದಂಗಾಯ್ತು ನೋಡ್ರಮ್ಮ. ಏನೋ ನಮ್ಮವರಂತ ಇಷ್ಟು ದಿವಸ ಕೇಳಲಾರ್ದ ಸುಮ್ಮನಿದ್ವಿ. ಇನ್ನು ಮ್ಯಾಗ ಬಿಡಾಕ್ ಬರುದಿಲ್ಲ. ಯಾಗೋ ಕರೆ ಕಳಿಸಿದ್ದಕ್ಕೊಂದು ಕಿಮ್ಮತ್ ಕೊಟ್ಟು ಬಂದಿತ್ತಮ್ಮ. ಏನ್ ಕೊಡ್ಬೇಕಾಗೈತಿ? ಪೈಸಾ ಚುಕ್ತ ಮಾಡಿ ಇಲ್ಲಿಂದ ಜಾಗ ಖಾಲಿ ಮಾಡೋ. ಯಜಮಾನರೇ, ನಮ್ಮ ತಂದೆ ಮಾಡಿದ ಸಾಲ ಎಲ್ಲವನ್ನು ದುಡಿದು ಎಲ್ಲವನ್ನು ಪೂರ್ತಿಯಾಗಿ ಮುಟ್ಟಿಸಿದ್ದೇನೆ. ತಾವೇ ಒಂದು ಸಾರಿ ನಿಮ್ಮ ತಂದೆ ಮಾಡಿದ ಸಾಲದಿಂದ ಋಣಮುಕ್ತರಾಗಿದ್ದಾರೆ ಅಂತ ತಾವೇ ಒಂದು ಸಾರಿ ನನ್ನ ಮುಂದೆ ಹೇಳಿದ್ದೀರಿ. ಈಗ ನೋಡಿದರೆ ಮತ್ತೆ ನಿಮ್ಮ ಸಾಲ ಐತಿ ಎಂದರೆ ನಾನು ಎಲ್ಲಿಂದ ತಂದು ಕೊಡಬೇಕು ಸಾಹುಕಾರೇ? ನಾನು ಎಲ್ಲಿಂದ ತಂದು ಕೊಡಬೇಕು? ಎಲ್ಲಿಂದ ತಂದು ಕೊಡಬೇಕಂದ್ರೆ ಹೆಂಗಪ್ಪ? ಒಯ್ದ ಸಾಲ ನಿಮ್ಮ ತಂದೆ ಮುಟ್ಸ್ಯಾನಂತ ನಾವೆಲ್ಲಿ ಹೇಳಿದ್ವಿ? ಇದು ಎಲ್ಲ ಆಳ್ಪುರ. ನನ್ನ ಮುಂದೆ ಏನು ಹೇಳಕ್ ಹೋಗಬೇಡ. ಏನು ಕೊಡಬೇಕಾಗೈತಿ ಅಷ್ಟು ಕೊಟ್ಟು ನಮ್ಮ ಮನೆ ವಸೂಲಿ ದಾಟ. ಇಲ್ಲಂದ್ರ ಪರಿಣಾಮ ನೆಟ್ಟಗಾಗಕ್ಕಿಲ್ಲ. ತಿಳಿತೇನು? ತಿಳಿಯಿತು ಸಾಹುಕಾರೇ. ತಾವಾಡುವ ಮಾತು ಬಹಳ ಚೆನ್ನಾಗಿ ತಿಳಿಯಿತು. ನಮ್ಮಂತ ಬಡವರು ಅಲ್ಪರು ಈ ಶ್ರೀಮಂತರ ಮುಂದೆ ಜೀವಿಸಬಾರದು ಅದಂತ. ಅದಕ್ಕಂತೆ ನಮ್ಮ ಅಪ್ಪನಿಗೆ ಹೇಳಿದೆ, ಅಪ್ಪ ಇದರಲ್ಲಿ ಏನೋ ಮೋಸ ಇದೆ ಅಂತ. ಆದರೆ ನಮ್ಮ ತಂದೆಯವರು, ನೀ ಇನ್ನು ಚೆಕ್ಕವನು, ತಲೆ ಮೇಲಿನ ಮಾಸಾರದವನು, ಇದರ ಬಗ್ಗೆ ವಿಚಾರ ಮಾಡಬೇಡ ಎಂದು ಹೇಳಿದರು. ನೋಡಿ ಸಾಹುಕಾರೇ, ಇನ್ನು ನಮ್ಮ ತಂದೆ ಮಾಡಿದ ಸಾಲ ಅಲ್ಪ ಸ್ವಲ್ಪ ಏನಾದರೂ ಓದಿದ್ದರೆ ಅದನ್ನು ಕೊಟ್ಟು ಚುಕ್ತ ಮಾಡುತ್ತೇನೆ. ಅದಕ್ಕೆ ಸ್ವಲ್ಪ ಕಾಲಾವಕಾಶ ಮಾಡಿ ಕೊಡಿ ಸಾಹುಕಾರೇ. ನಿಮ್ಮ ಕಾಲಿಗೆ ಬಿದ್ದು ಈ ನಿನ್ನ ಮೊಸಳೆ ಕಣ್ಣೀರು ನನ್ನ ಮುಂದೆ ಏನು ಹೇಳಕ್ ಹೋಗಬೇಡ. ಏನಿದ್ರು ಕೊಡ್ತಾಳ ವಿಷಯಕ್ಕೆ ಬಾ. ಆಗಲಿ ಸಾಹುಕಾರೇ, ಇನ್ನೂ ಏನಾದರೂ ಉಳಿದಿದ್ದರೆ ಈಗಲೇ ಹೇಳಿಬಿಡಿ ಸಾಹುಕಾರೇ. ಗುಮಾಸ್ತರೇ, ಇವರ ಸಾಲದ ಬಾಬತ್ ಎಷ್ಟೈತೆ ಅನ್ನೋದ ಸರಾಸರಿ ಹೇಳಿಬಿಡಿ. ನೋಡ್ತಾ ಮಾರಪ್ಪ, ನೋಡಪ್ಪ ತಮ್ಮ ರಾವಪ್ಪ, ನೀ ಇನ್ನೂ ಸಣ್ಣವ್ರಿದ್ದಾಗ ನಿಮ್ಮ ತಂದೆಯವ್ರ ಸಾಲ 50,000 ರೂಪಾಯಿ ತಮ್ಮ. ಇದು ಏನು ಗುಮಾಸ್ತರೇ? ಹೇಳೋ ಮಟಾರ ಪೂರ್ತಿ ತಿಳ್ಕೊರು ಮರ್ಯ. ಅರ್ಧಕ್ಕ ಬಾಯಿ ಹಾಕಕ್ ಹೋಗ್ಬೇಡ. ನೀವು ಸಣ್ಣವ್ರಿದ್ದಾಗ ನಿಮ್ಮ ತಂದೆಯವ್ರ ಸಾಲ 50,000 ರೂಪಾಯಿ ತಮ್ಮ. ಅಲ್ಲಿಂದ ಇಲ್ಲಿ ಹೊಡೆದಕ್ಕೆ ಕೂಡಿ ಒಟ್ಟ ಅಸಲು ಬಡ್ಡಿ ಸೇರಿ ಸುದ್ದು 1,00,000 ರೂಪಾಯಿ ಆಗೈತೆ ನೋಡ್ತಮ್ಮ. ಯಜಮಾನರೇ, ಬಡವನ ಹೊಟ್ಟೆಯ ಮೇಲೆ ಸಾಲ ರೂಪದ ಬರೆಯನ್ನು ಹಾಕಬೇಡಿ ಸಾಹುಕಾರೇ. ನಮ್ಮ ತಂದೆ ಮಾಡಿದ ಸಾಲ ದುಡಿದು ಪೂರ್ತಿಯಾಗಿ ಮುಟ್ಟಿಸಿದ್ದೇನೆ. ಈಗ ನೋಡಿದರೆ ಮತ್ತೆ ಇಷ್ಟು ಸಾಲ ಐತಿ ಎಂದರೆ ನಾವು ಎಲ್ಲಿಂದ ತಂದು ಕೊಡಬೇಕು ಸಾಹುಕಾರೇ? ನಾವು ಎಲ್ಲಿಂದ ತಂದು ಕೊಡಬೇಕು? ಎಲ್ಲಿಂದ ತಂದು ಕೊಡಬೇಕಂದ್ರ ಇದ್ದ ಒಂದು ಮನೆ ಮಾರಿ ತಂದೆ ಮಾಡಿದ ಸಾಲ ಋಣ ಮುಕ್ತನಾಗಬೇಕು. ಅದು ಸಾಧ್ಯ ಆಗದಿದ್ದರೆ ಇದ್ದ 1 ಎಕರೆ ಹೊಲ ಒತ್ತೆ ಹಾಕಿ ಸಾಲ ತೀರಿಸಬೇಕು. ಅವು ಎರಡು ಸಾಧ್ಯ ಆಗದಿದ್ದರೆ ಇದ್ದ ಹೆಂಡತಿಯ ಸರಗಾಸಲಿಕ್ಕೆ ಹೇಳಬೇಕಲ್ಲ ರಾಮ. ಸಾಹುಕಾರ, ಎಲುಬು ಇಲ್ಲದ ನಾಲಿಗೆಯಿಂದ ಸಿಕ್ಕಂತೆ ಬೊಗಳಿದರೆ ನಿನ್ನ ಬಾಯಲ್ಲಿರುವ ಹಣ್ಣುಗಳು ಈ ಭೂಮಿಯ ಮೇಲೆ ಬಿದ್ದವು. ಎಚ್ಚರ. ಏನೋ ಶ್ರೀಮಂತರೆಂಬ ಅಭಿಮಾನದಿಂದ ಸುಮ್ಮನೆ ಇದ್ದರೆ
ಬಂಗಾರದಂತ ನನ್ನ ಹೆಂಡತಿ ವಿಷಯಕ್ಕೆ ಬಂದಿ ಎಲ್ಲಿ ಹಲ್ಕ ನನ್ನ ಮಗನೇ. ವಿದ್ಯೆ ವಿಷಯ ಹೇಳಕ್ ಬಂದ್ರೆ ಹಿಂಗ್ ಯಾಕೆ ಮಾಡ್ತೋ ಅಪ್ಪ? ಏ ಗುಮಾಸ್ತ, ಕೊಡುವ ಸಾಲದ ಬಗ್ಗೆ ಕೇಳಲಿ, ಅದನ್ನು ಬಿಟ್ಟು ಹೆಂಡತಿಯ ಸೆರಗು ಆಸು ಅಂತ ಹೇಳುವ ಇಂಥ ಲುಚ್ಚಾನನ ಮಗನೇ ಸುಮ್ಮನೆ ಬಿಡು ಅಂತ ಹೇಳ್ತೇನೆ. ಚಮಚಾನನ ಮಗನೇ, ಸಾವುಕಾರ ಈ ಮಗನ ಹಂಗ ಬಿಡ್ಬಾರ್ದ್ರಿ ಅವನವನ ಮಗ್ಗಲ್ ಎಲಬು ಪುಡಿ ಪುಡಿ ಅವಂಪ ಮಾಡ್ಬೇಕ್ರಿ ಇವನವನ. ನನ್ನ ಎಲುಬು ಪುಡಿ ಮಾಡುವುದಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ. ಈ ನಿನ್ನ ಕಂತ್ರಿ ನಾಯಿ ಸಾವುಕಾರನ ಹಾಗೆ ನಾನೇನು ಅನ್ಯಾಯದ ದುಡ್ಡು ತಿಂದು ಬೆಳೆದವನಲ್ಲ. ಪವಿತ್ರವಾದ ನನ್ನ ತಾಯಿಯ ಎದೆ ಹಾಲು ಕುಡಿದ ಬೆಳೆದ ಈ ದೇಹ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಸಾವುಕಾರ, ಸುಮ್ಮನೆ ಬಿಡುವುದಿಲ್ಲ. ಹಾಗೇಕೆ ಹುಚ್ಚರಾಗಿ ಚೀರುಕೋತೀಯೋ ಕೋತಿ ನನ್ನ ಮಗನೇ? ಒಮ್ಮೆ ನಮ್ಮ ಗುವೆ ಒಳಗೆ ಬಂದಿರುವ ಬೇಟೆ ನಾವು ಹಾಗೆ ಕಳಿಸಿದ್ದಿ ಸುಳಿಯಲೇ ಇಲ್ಲ. ಅದಕ್ಕೆ ನಮ್ಮ ರುಚಿ ತೋರಿಸ್ತೀನಿ. ಏ ಸಾವುಕಾರ, ನೀನು ರುಚಿ ತೋರಿಸುವವರೆಗೂ ಸುಮ್ಮನೆ ಕುಳಿತುಕೊಳ್ಳುವುದಕ್ಕೆ ನಾನೇನು ಹೇಳಿ ಅಲ್ಲಲೇ ಸಾವುಕಾರ. ನೀನು ನಿಜವಾಗಿಯೂ ನಿಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ ಗಂಡಸ ಮಗನೇ ಆಗಿದ್ದರೆ ನನ್ನನ್ನು ಮುಟ್ಟಿ ನೋಡು, ಮುಂದೆ ನಿನ್ನ ಕಥೆ ಏನಾಗತ್ತೆ. ಅರೆ ಇದೇನು ಗಲಾಟೆ, ಹೀಗೇಕೆ ಮಾಡುತ್ತಿರೋರು ನೀವು? ಈ ಸಮಯದಲ್ಲಿ ನೀನ್ ಯಾಕೆ ಬಂದೆ ಶಿವರಾಜ್? ನೀನು ಬರದಿದ್ದರೆ ಈ ನನ್ನ ಮಗನನ್ನು ಇಲ್ಲೇ ಹೂತಾಕಿ ಬಿಡುತ್ತಿದ್ದೆ. ಹೋಗಲಿ ಬಿಡಿ. ನೋಡು ರಾಮ, ಈಗ ನೀನು ಮನೆಗೆ ಹೋಗು, ಆಮೇಲೆ ವಿಚಾರ ಮಾಡಿದ್ರಾಯ್ತು. ಹೋಗು. ಸಾವುಕಾರ, ಇವತ್ತು ನಿನಗೆ ಒಕ್ಕನ ಅಂತ ನೀ ತಿಳ್ಕೊಂಡಿರ್ಬೇಕು. ಇವತ್ತು ನಡೆದ ವಿಷಯ ಇಲ್ಲಿಗೆ ಮುಗಿಸಿದ್ರ ನಿನಗೂ ಚಲೋ, ನನಗೂ ಚಲೋ. ಇಲ್ಲಪ್ಪ ಇದನ್ನ ಇಷ್ಟ ಬೇಯಿಸ್ಕೊಂಡು ಹೊಕ್ಕಿನಪ್ಪ ಅಂದ್ರ ಯಾರ ಒಂದು ಒಕ್ಕತ್ಲೆ ಮಗನ ನಾನು ಬರ್ತೀನಿ. ಅಲ್ರಿ ಸಾವುಕಾರ, ಇಷ್ಟ ಇವ್ರು ತಿಂಡಿರ್ಬೇಕಂದ್ರೆ ಎಷ್ಟು ಇರ್ಬೇಕ್ರಿ ಇವ್ನು ಅವನು ಈ ಮಗಂದ. ಮತ್ತೆ ಹೊಳಿ ಬರ್ತೀನಿ ನಾ. ತಾವೇ ತಿಳಿದವರಾಗಿ ಈ ರೀತಿ ಮಾತನಾಡೋದು ಸರಿನಾ? ನೀವಾಡಿದ ಮಾತು, ಅವನಾಡಿದ ಮಾತು ಒಳಗೆ ಕುಳಿತುಕೊಂಡು ಚೆನ್ನಾಗಿ ಕೇಳಿಸಿಕೊಂಡಿದ್ದೇನೆ. ಅದಕ್ಕೆ ಏನು ಮಾಡಬೇಕು ಎಂಬುವುದು ನಾನು ಹೇಳುತ್ತೇನೆ. ಬನ್ನಿ, ನೀವು ಸಮಾಧಾನದಿಂದ ಒಳಗಡೆ ಬನ್ನಿ. ಹೊತ್ತು ನೆತ್ತಿ ಮೇಲೆ ಬಂದ್ರು ನನ್ನ ಮೈದನ ಲಕ್ಷ್ಮಣ ಊಟಕ್ಕೆ ಬರಲಿಲ್ಲ. ಶ್ರೀಮಂತರ ಹತ್ರ ಹೋಗಿ ಬರ್ತೀನಿ ಅಂತ ಹೇಳಿದವರು ಇವರು ಕೂಡ ಮನೆಗೆ ಬರಲಿಲ್ಲ. ನಾನೇ ಬುತ್ತಿ ಕೊಟ್ರಾಯ್ತು ಅಂತ ಇಲ್ಲಿಗೆ ಬಂದರೆ ನನ್ನ ಮೈದನ ಲಕ್ಷ್ಮಣ ಕಾಣಿಸ್ತಾನೆ ಇಲ್ವಲ್ಲ. ಲಕ್ಷ್ಮಣ, ಲಕ್ಷ್ಮಣ, ಬೇಗ ಬಾರೋ. ಯಾರು ನೀನು? ಎಲ್ಲಿಗೇಕೆ ಬಂದಿರುವೆ? ನಾನು ಯಾರು ಅಂತ ಕೇಳುವ ನನ್ನ ಚಕೋರ ಪಕ್ಷಿಯೇ. ನಾನು ಈ ಸುತ್ತು ಹಳ್ಳಿಯ ಅಮ್ಮೀರಾಜ್ ಶಿವರಾಜ್ ಕುಮಾರ್. ಯಾವ ಹಳ್ಳಿಗೆ ಹಮ್ಮೀರಾದ್ರೆ ನನಗೇನು? ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನಿನ್ನ ನೋಡಲಿಕ್ಕೆ, ನಿನ್ನ ಜೊತೆ ಮಾತನಾಡಲಿಕ್ಕೆ, ನಿನ್ನ ಜೊತೆ ಬೆರೆಯಲಿಕ್ಕೆ. ಸುಮ್ಮನೆ ಇಲ್ಲಿಂದ ಹೊರಟು ಹೋದ್ರೆ ಸರಿ, ಇಲ್ಲವಾದ್ರೆ ನಿನ್ನ ಪರಿಣಾಮ ನಟ್ಟಿಗಿರೋದಿಲ್ಲ. ನಾನು ಇಲ್ಲಿಂದ ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ. ಸುಂದರವಾದ ಈ ನಿನ್ನ ದೇಹದ ರುಚಿ ಹೀರಲು ಬಂದಿರುವೆ. ರುಚಿ ಹೀರಲು ಬಂದಿರುವ ಕಪಿ, ಒಂಟಿ ಹೆಣ್ಣನ್ನು ಕಂಡು ಈ ರೀತಿ ಮಾತಾಡಿವೆಯಲ್ಲ, ನಾಚಿಕೆ ಆಗೋದಿಲ್ವೇನೋ ನಿನ್ನ ಗಂಡು ಜನ್ಮಕ್ಕೆ? ನಾಚಿಕೆ ಪಡುವ ವಿಷಯ ಇದರಲ್ಲಿ ಏನಿದೆ? ನೀನೊಂದು ಹೆಣ್ಣು, ನಾನೊಂದು ಗಂಡು. ಬಾರೇ ನನ್ನ ಅರಗಿಣಿ.
ನಾನು ಮದುವೆಯಾದ ಹೆಣ್ಣು ತಿಳಿತೆ. ನನಗೆ ಗೊತ್ತು ನೀನು ಯಾರು, ಇಲ್ಲಿಗೆ ಏಕೆ ಬಂದೆ ಎಂಬುವುದು ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ವೇಳೆ ಹಾಳು ಮಾಡದೆ ನನ್ನವಳಾಗು. ನೀಚ, ನಿನ್ನ ಹೊಲಸು ನಾಲಿಗೆಯಿಂದ ಸಿಕ್ಕಂತೆ ಮಾತನಾಡ್ತಿರ್ವೇಲ, ನಾಚಿಕೆ ಆಗ್ಬೇಕು ನಿನ್ನ ಬೊಂಡು ಜನ್ಮಕ್ಕೆ. ನೋಡು, ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಕಾಲ್ ತೆಗಿ. ಎಲ್ಲಿಂದ ಕಾಲು ತೆಗೆಯುವೆ ಚಿನ್ನ? ಅದು ಹಾಗೇ ಅಲ್ಲ. ಈ ನಿನ್ನ ಸುಂದರವಾದ ಸುಖ ಪಟ್ಟಾಗ ಮಾತ್ರ. ಅದು ಎಂದಿಗೂ ನಿನ್ನಿಂದ ಸಾಧ್ಯವಿಲ್ಲದ ಮಾತು. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾಮಾರಿ. ಹಾಗೇನಾದರೂ ನೀನು ಮಾರಿಯಾದರೆ ನಿನ್ನನ್ನು ಲೋಕದಿಂದಲೇ ಪ್ರಯಾಣ ಮಾಡಿಸುವೆ. ಸುಮ್ಮನೆ ನನ್ನ ಮಾತಿಗೊಲೆದು ನೀನು ಬಂದರೆ ನಿನ್ನನ್ನು ನನ್ನ ಪ್ರೇಮ ಪಂಜರದಲ್ಲಿ ಉಯ್ಯಾಲಾಡಿಸುವೆ. ಲೋ, ನಾಚಿಕೆಯನ್ನೇ ಬದಿಗಿರಿಸಿದ ನರಾಧಮನೆ, ನಿನಗ್ಯಾರು ಅಕ್ಕ ತಂಗಿಯರಿಲ್ವ ಮನೆಯಲ್ಲಿ? ಅವರಿಗೆ ಹೋಗಿ ತೋರಿಸು ಈ ನಿನ್ನ ಕಾಮದಾಟವನ್ನ. ಲೋ ಗಂಡ್ಸೆ, ಎಷ್ಟು ಹೇಳಿದ್ರು ನೀನಿಲ್ಲಿಂದ ಹೋಗ್ತಿದ್ರೆ ನಿನ್ನ ರಕ್ತದ ಮಡುವಿನಲ್ಲಿ ಕೆಡಬೇಕಾಗುತ್ತದೆ. ಬಲು ಎಚ್ಚರ. ನನಗೆ ಎಚ್ಚರ ಹೇಳುವ ಹೊಚ್ಚು ಹೆಣ್ಣೆ, ನೀನೊಂದು ಯಕೋಚಿತ ಹೆಣ್ಣು, ನನಗೇನು ಮಾಡಬಲ್ಲೆ? ಅದೇ ಹೇಳಿದ್ನಲ್ಲ, ಒಂದೇ ಒಂದು ಹೆಜ್ಜೆನ ಮುಂದಿಟ್ಟಿದ್ದು ಬಂದಿದ್ದಿ ಆದ್ರೆ ನಿನ್ನ ಹಣನ ಮಣ್ಣಾಗ ತೋಡಿ ಬಿಡ್ತೀನಿ ಅಂತ. ನಿನ್ನಂತೆ ನಾನೇನು ಕೈಯಲ್ಲಿ ಬಳೆ ತೊಟ್ಟಿಲ್ಲ ಸೀತಾ. ಕೊನೆಯದಾಗಿ ಹೇಳುತ್ತೇನೆ, ಸುಮ್ಮನೆ ನನ್ನ ಮಾತಿಗೆ ನೀನು ಒಲೆದು ಬಂದರೆ, ಸುಮ್ಮನೆ ಹಠ ಮಾಡದೆ ನನ್ನವಳಾಗು. ಎಲ್ಲವಾದರೆ ಬಲಾತ್ಕಾರದಿಂದ ಹೊತ್ತೊಯ್ದು ನಿನ್ನ ಸವಿಬೇಕಾಗುತ್ತದೆ. ಬಾ ನನ್ನ ಮುದ್ದಿನ ಅರಗಿಣಿ, ನಿನ್ನನ್ನು ನನ್ನ ಪ್ರೇಮ ಪಂಜರದಲ್ಲಿ ಇಟ್ಟು ಹಾಯಾಗಿ ಜೋಪಾನ ಮಾಡುವೆ. ಪಾಪಾತ್ಮನೆ, ಪರಸ್ತ್ರೀಯರೆಂದ್ರೆ ಅಕ್ಕ ತಂಗಿಯರಾಗಿ ಕಾಣೋದನ್ನು ಬಿಟ್ಟು ಕಾಮದಾಟಿಕೆ ಕರಿವೆಯಲ್ಲ, ನಾಚಿಕೆ ಆಗ್ಬೇಕು ನಿನ್ನ ಬಂಡ ಜನ್ಮಕ್ಕೆ. ಹಾಗೇನಾದ್ರೂ ನೀನು ನನ್ನ ಮುಟ್ಟಲು ಬಂದಿದ್ದೇ ಆದ್ರೆ ನೀನು ನನ್ನ ಕುಡುಗೋಲಿಗೆ ಆಹುತಿ ಆಗ್ಬೇಕಾಗುತ್ತೆ. ಆಹುತಿ? ನನ್ನ ಪ್ರಾಣ ತೆಗೆಯಲು ನಿನ್ನಿಂದಲೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲವೆಂದು ಹಾಗೇಕೆ ಗಂಟ್ಲು ಹರಿಯುವಂತ ಕಿರ್ಚ್ಕೋತಾ ಇರುವೆಯೋ? ನೋಡು, ಹೆಣ್ಣು ಮನಸ್ಸು ಮಾಡಿದ್ದೆ ಆದ್ರೆ ಏನು ಬೇಕಾದ್ರೂ ಮಾಡಬಲ್ಲಳು ಎಂಬುದು ನಿನ್ನಂತವ್ರಿಗಿನ್ನೂ ಗೊತ್ತಿಲ್ಲ. ಶಿವರಾಜ್, ಕೊನೆಯದಾಗಿ ನಿನಗೆ ಕೈ ಮುಗಿದು ಬೇಡ್ಕೋತೀನಿ, ಅತ್ತು ಕರೆದು ನಿನ್ನ ಬಾಣವನ್ನೇ ನಾನು ತೆಗಿಬೇಕಾಗುತ್ತೆ. ನೀನು ಒಂದೇ ತಂದೆಗೆ ರಕ್ತಕ್ಕೆ ಹುಟ್ಟಿದವನಲ್ಲ ಅಂತ ಕಾಣಿಸುತ್ತೆ. ನಿನ್ನ ವಂಶ ಪರಂಪರೆ ಇದರಲ್ಲಿ ಬಂದೈತಿ ಅನಿಸ್ತೈತಿ. ಸೀತಾ, ನೀನು ಏನು ಬೇಕಾನಾದರೂ ಮಾತನಾಡು. ನೀನು ಮಾತನಾಡುವ ಮಾತು ಒಂದೊಂದು ಹೂವಿನ ಹಾಗೆ ಚುಂಬನ ಕೊಟ್ಟಂತೆ ಆಗುತ್ತದೆ. ಬಾ ಸೀತಾ, ವೇಳೆ ವ್ಯರ್ಥ ಹಾಳು ಮಾಡದೆ. ಸೀತಾ, ಈ ಬರೀ ಇಂದು ನೀನು ಬರೀ 5 ನಿಮಿಷ ನನ್ನವಳಾದರೆ ಸಾಕು. ನಿನ್ನನ್ನು ಬಂಗಾರದ ಪಲ್ಲಕ್ಕಿಯಲ್ಲಿ ಇಟ್ಟು ನನ್ನ ಮನೆಯ ಧರ್ಮ ದೇವತೆಯಂತೆ ಸಾಯುವವರೆಗೂ ಪೂಜಿಸುವೆ. ಮಿಸ್ಟರ್ ಶಿವರಾಜ್, ನಿನ್ನಲ್ಲಿ ಆ ಭಾವನೆಗಳು ಇದ್ದಿದ್ದೇ ನಿಜವಾದ್ರೆ ನಿನ್ನ ಅಕ್ಕ ತಂಗಿಯರ್ನ 5 ನಿಮಿಷ ನನ್ನ ಗಂಡನ ಪಕ್ಕದಲ್ಲಿ ಕಳಿಸೋ. ಎಲೆ ಹಾದರ ರಂಡೆ, ಸುಮ್ಮನೆ ನಿಂತದ್ದು ನನ್ನದೇ ತಪ್ಪಾಯಿತು. ಏನಾದರೂ ಹೇಳಿ ನನ್ನನ್ನು ಎದುರಿಸಲು ಬಂದಿರುವೆಯಾ? ಸುಮ್ಮನೆ ನನ್ನವಳಾಗುವೆಯಾ? ಇಲ್ಲ, ಇಲ್ಲೇ ಸಿಳಿ ಬಿಡದೆ. ಸೀಳೋದಕ್ಕೆ ಇದೇನು ಗಿಡ ಗಂಟಿ ಅಲ್ಲ, ವೀರರಾಣಿ ಕಿತ್ತೂರು ಚೆನ್ನಮ್ಮ.
ಬೆಳವಾಡಿ ಮಲ್ಲಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ವನಕಿ ಓಬವ್ವ ಅಂತ ಕೆಂಪು ಮುಸುಡಿಯರ ಜೊತೆ ಹೋರಾಡಿ ಮರ್ದ ಅಂತ ಭೂಮಿಯಲ್ಲಿ ಹುಟ್ಟಿದ ವೀರ ಹೆಣ್ಣನ್ನೋದನ್ನ ಮರಿಬೇಡ ನನ್ನನ್ನ. ಅದು ಆ ಕಾಲ. ಈ ನಿನ್ನ ಗೊಳ್ಳು ಬೆದರಿಕೆಗೆ ಎದುರುವ ಗಂಡು ನಾನಲ್ಲ. ಬಾಯಿ ಮುಚ್ಚೋ ಸ್ವಾನ. ಮಾನಕ್ಕೆ ಹೆದರದೆ ಹೆಣ್ಣು ಪ್ರಾಣಕ್ಕೆ ಹೆದರುವಂತೆ ತಿಳ್ಕೊಂಡಿರ್ವಿಯಾ? ಸುಮ್ಮನೆ ಈ ಗರತಿಗೆ ಎದುರಾಡದೆ ಹೊರಟು ಹೋಗು ಇಲ್ಲಿಂದ. ಗರತಿ ಎಂದು ಹೇಳಿಕೊಳ್ಳುವ ನೀನು ಯಾವ ಗರತಿ? ನೀನು ಎಂಥವಳು ಎಂಬುವುದು ನನಗೆ ಚೆನ್ನಾಗಿ ಗೊತ್ತು. ಹೇಸ್ಗೆ ತಿನ್ನೋ ಹಂದಿ ಜಾತಿಗೆ ಸೇರಿದವನೇ. ನಾಯಿಯಂತೆ ಹಾಗೇಕೆ ಗಂಟ್ಲ ಹರಿಯುವಂತ ಚೀರಿವೆ ನಾಯಿ. ಶಿವರಾಜ್, ಒಂದು ಹೆಣ್ಣನ್ನ ಹೀಯಾಸಿ ಮಾತನಾಡಿದ್ದೆ ಆದ್ರೆ ನಿನ್ನ ರುಂಡವನ ಚೆಂಡಾಡುವ ಚಂಡಿ ಚಾಮುಂಡಿ ಆಗ್ಬೇಕಾಗುತ್ತದೆ ನಿನ್ನ ಪಾಲಿಗೆ. ಸೀತಾ, ನನ್ನ ರುಂಡ ಚೆಂಡಾಡುವ ನೀ ಎಂತ ರಣಚಂಡಿ ಎಂಬುವುದು ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಮಾತಿನಲ್ಲಿ ವೇಳೆ ಹಾಳು ಮಾಡದೆ ಈ ಮಣ್ಣು ಮತ್ತು ಶಿವರಾಜನ ತೋಳ ತೆಕ್ಕೆಯಲ್ಲಿ ಬಂದು ಒಂದಾಗುವ. ನಿನ್ನ ನಾಚಿಕಟ್ಟ ಜನ್ಮಕ್ಕೆ ಬೆಂಕಿ ಹಾಕ. ಸೀತಾ, ನೀ ಏನು ಬೇಕಾದರೂ ಅನ್ನು. ನಾ ಇಂದು ನಿನ್ನ ಅಂಗಾಂಗ ಸುಖ ಪಡೆಯದೆ ಹೋದರೆ ನಮ್ಮಪ್ಪನ ಮಗನೇ. ಪಾಪಿ ನನ್ನ ಮಗನೇ, ಒಂದು ಪವಿತ್ರವಾದ ಹೆಣ್ಣಿನ ಮೇಲೆ ಕೈ ಮಾಡುವಲ್ಲ, ನೀನ್ಯಾವ ಗಂಡಸು? ನನ್ನ ವಿಷಯದಲ್ಲಿ ಮಧ್ಯ ಬಂದಿರುವೆಯ ನೀನ್ಯಾರು? ಈ ಪವಿತ್ರ ಮಾತೆಯ ಮಗ ನಿಮ್ಮಂತ ಸೊಕ್ಕಿನ ಕಾಮಾಂಧರರ ಸೊಕ್ಕನ್ನು ಮುರಿಯಲು ಸಿದ್ಧನಾಗಿ ಬಂದಿರುವ ನಿನ್ನ ಪಾಲಿನ ಯಮರಾಜ. ಸುಮ್ಮನೆ ನನ್ನ ತಂಟೆಗೆ ಬರದೆ ಇಲ್ಲಿಂದ ತೊಲಗು. ಮೈದುನ, ಇವನನ್ನು ಸುಮ್ಮನೆ ಬಿಡಬೇಡ. ಇಂಥವ್ರು ಈ ಭೂಮಿ ಮೇಲೆ ಬದುಕಿರಲೇಬಾರ್ದು. ಅತ್ತಿಗೆ, ನಿಮ್ಮನ್ನು ಬಲಾತ್ಕಾರ ಮಾಡಲು ಬಂದಿರುವ ಇಂಥ ಸೋಗಳ ಮಗನಿಗೆ ಏನು ಶಿಕ್ಷೆ ಕೊಡಲಿ ಹೇಳು ಅತ್ತಿಗೆ, ಹೇಳು. ಇವನ ರುಂಡವನ್ನು ಮುಂಡದಿಂದ ಬೇರ್ಪಡಿಸಲೇ ಇಲ್ಲ ಇವನನ್ನು ಇಲ್ಲೇ ಸುಟ್ಟು ಹಾಕಲೆ ಹೇಳು ಅತ್ತಿಗೆ, ಹೇಳು ಏನು ಮಾಡಲಿ ಅಂತ. ಮೈದನ, ಹೋಗ್ಲಿ ಬಿಡಪ್ಪ, ಇದೊಂದು ಸಾರಿ ಕ್ಷಮ ಮಾಡು. ನೋಡು, ಬುದ್ಧಿ ಕಲ್ತ್ರೆ ಒಳ್ಳೆ ಮನುಷ್ಯನಾಗ್ತಾನೆ ಅವನು. ಕೇಳಿದೆಯೇನೋ ನನ್ನ ತಾಯಿ ಆಡುವ ಮಾತನ್ನು? ನನ್ನ ಅತ್ತಿಗೆ ಕ್ಷಮಾದಾನ ಮಾಡು ಅಂತ ಹೇಳಿದ್ದಾಳೆ. ಇನ್ನ ಮೇಲೆ ನಿನಗೆ ಜೀವದಾನ ಮಾಡಿದ್ದೇನೆ. ಹೋಗು ಮಗನೇ, ನಿನ್ನ ತಾಯಿ ಆಶೀರ್ವಾದದಿಂದ ಬದುಕುಳಿದಿರುವೆ. ಅತ್ತಿಗೆ, ಇಂಥ ಸಮಯದಲ್ಲಿ ನೀವೇಕೆ ಈ ಕಡೆ ಬಂದಿರಿ? ನೋಡಪ್ಪ, ನೀನು ಹೊಲಕ್ಕೆ ಹೋದವನು ಇಷ್ಟೊತ್ತಾದರೂ ಮನೆಗೆ ಬರಲಿಲ್ಲ. ಶ್ರೀಮಂತರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳೋದವರು ಅವರು ಕೂಡ ಬರಲಿಲ್ಲ. ನಾನೇ ನಿನಗೆ ಬುತ್ತಿ ಕೊಡೋಣ ಅಂತ ಇಲ್ಲಿಗೆ ಬಂದೆ. ನೋಡು, ಇಲ್ಲಿ ನಡೆದಿರೋ ಘಟನೆಯನ್ನು ಯಾವ ಕಾಲಕ್ಕೂ ನಿಮ್ಮ ಅಣ್ಣನವ್ರ ಮುಂದೆ ಹೇಳಬೇಡ. ಇಲ್ಲ ಅತ್ತಿಗೆ, ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಇಲ್ಲಿ ನಡೆದಿರುವ ವಿಷಯ ಅಣ್ಣನ ಮುಂದೆ ಯಾವ ಕಾರಣಕ್ಕೂ ಹೇಳಲ್ಲ. ನಡೆಯಮ್ಮ, ಹೋಗೋಣ. ಬಾರಪ್ಪ, ಹೋಗೋಣ. जी चाहता है खुद को जला ಏರಿ ಮೇಲೆ ಏರಿ ಮೇಲೆ ಕೆಳಗೆ ಹಾರಿ, ಏರಿ ಮೇಲೆ ಏರಿ ಮೇಲೆ ಕೆಳಗೆ ಹಾರಿ, ಅಕ್ಕಿ ಬಂದು ಮುಂದಾಯ್ತಲ್ಲ ಅಕ್ಕರೈತೆ ಅಕ್ಕಂಬೈತೆ ಏರೈತೆ. ಏರಿ ಮೇಲೆ ಏರಿ ಮೇಲೆ ಕೆಳಗೆ ಹಾರಿ, ಅಕ್ಕಿ ಬಂದು ಮುಂದಾಯ್ತಲ್ಲ ಅಕ್ಕರೈತೆ ಅಕ್ಕಂಬೈತೆ ಏರೈತೆ. ಅಬ್ಬಬ್ಬ, ಅಂತ ಒಂದು ಮಾತು ಹೇಳ್ಬೇಕಂದ್ರೆ ಏನು ಮಾಡ್ಬೇಕ್ರಿ? ಗೋಪಿಕಿನ ಬರ್ಮೆನ ಮದುವೆ ಆದ್ರೆ ಒಂದು ಮಾತಿಗೆ ಚಲೋ ಅನ್ನಿಸ್ತೇನೆ. ಇಲ್ಲ, ಬರ್ಮೆನ್ಕಿನ್ನ ಗೋಪಿನ ಮದುವೆ ಆದ್ರೆ ಭಾಳ ಚಲೋ ಅನ್ನಿಸ್ತೇನ. ಇಲ್ಲ, ಈಗ ಏನು ನನಗೇನು ವಯಸ್ಸಾಗೈತಿ, ನಾ ಇನ್ನೂ ಸಣ್ಣಕ್ಕಿದ್ದೀನ, ಮುಂದೆ ಇನ್ನೂ ದೊಡ್ಡಕ್ಕಾಗಕ್ಕದೀನಿ. ಆಮೇಲೆ ವಿಚಾರ ಮಾಡಿದ್ರತ್ತ. ಯಪ್ಪ ಹಗರ ಪಾಠ ಎದ್ದಾವಲ್ಲಿ ಮ್ಯಾಕ. ಅಣ್ಣವ ಮಗಳ ಅಣ್ಣ, ನೀನು ನೀ ಸಣ್ಣಕ್ಕಾಗ್ಯಾರೋ, ನೀ ಮಾಡೋ ದೊಡ್ಡಕ್ಕಾಗಕ್ಕೆ ಹೋಗ್ಬೇಡ. ನಾನಾರ ಏನು ಮಾಡ್ಲಪ್ಪ,
ಮನ್ಯಾಗ ಒಬ್ಬಾಕೆ ಕುಂತು 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 ಭಾಳ ಬ್ಯಾಸ್ರ ಆತು ಅದಕ್ಕ ಅದಕ್ಕ ಮನೆ ದಾರಿ ಕಾದು ಈ ದಾರಿ ಮ್ಯಾಗ ನೋಡಕ್ ಬಂದೆ ಅಂದಾಗತ್ತ ನಿಮ್ಮ ಅವನ ನೀ ದಾರಿ ಮ್ಯಾಗ ಬಂದಿ ಅಂದ ಮೇಲೆ ಈಕಿನ ಸುಮ್ಮನೆ ಬಿಡ್ಬಾರ್ದ್ರಿ ಅವನ ಎಲ್ಲಾರ ಒಂದ್ ಹೊರ ನೋಡಿ ಈಕಿನ ಮದ್ವಿ ಮಾಡಕ್ ಮಾಡ್ರಿ ನೋಡ್ರಿ. ಹಿಂಗ ಸುಮ್ಮನೆ ಬಿಟ್ರೆ ಇದ್ದು ಬಿದ್ದವ್ರು ಬಂದು ನಮ್ಮ ಮನಿ ಮುಂದೆ ಇಲ್ಲಿ ಕುಂತಾರಲ್ಲ ಎಡಮುಟ್ಟಿ ಮಂದಿ ನಮ್ಮ ಮನಿ ಮುಂದೆ ಸಿಳ್ಳು ಹಾಕಕ್ ಚಲೋ ಮಾಡ್ತಾರೋ ನಿಮ್ಮ ಅವನ. ಹಂಗೆಲ್ಲ ಅಣಬೇಡಪ್ಪ, ಅವರೆಲ್ಲ ನನ್ನ ಅಣ್ಣತಮ್ಮರ ಸಾಮಾನು ಇದ್ದಂಗ. ಇದು ಸಾರಿ, ಅವರೆಲ್ಲ ಅಣ್ಣತಮ್ಮರ ಸಮಾನ ನನಗ. ಹಂಗೆಲ್ಲ ಅನ್ನಬಾರ್ದು. ಅವ್ರ ಯಾಕೆ ಬಂದು ಸಿಳಿ ಹೊಡಿತಾರಪ್ಪ? ಅವ್ರು ಸಿಳಿ ಹೊಡಕ ನಾನು ಇನ್ನು ಸಣ್ಣಕ್ಕೆದೀನಿ, ಮುಂದೆ ನಾನು ದೊಡ್ಡಕ್ಕೆ ಹಾಕದೀನಿ. ದೊಡ್ಡಕ್ಕಾಗಿನಕಂತ ಹೇಳ್ತಿಲ್ಲೋ ನಿಮ್ಮ ಅವನ ಗತ್ ನಡೆಸಿ ಮಾಡುವ ಮಗಳ. ನೀ ಒಬ್ಬಕ್ಕೆ ಹಿಂಗ ದಾರಿ ಮ್ಯಾಗ ಬಂದಿ ಅಂದ ಮೇಲೆ ನೀ ಹಾಡ್ಕೊಂತ ಕುಣ್ಕೊಂತ ಕುಂತ್ಯಪ್ಪ ಅಂದ್ರ ಯಾವ ನರ ಲಪಡ ನಮಗ ಸೀತಾ ರಾವಣ ಹೊಸ ಕೊಡ್ದಂಗ ಇಟ್ಟಂಗ ನಿನ್ನ ಹೋಗಿ ನಮ್ಮ ಶೀಲೋರೆ ಪಡಕ್ ತುರುಕ್ತಾರೋ ನೀ ಮೌನ. ನಾನು ಮನ್ಯಾಗ ಕುಂತು ಒಬ್ಬಕ್ಕೆ ಬ್ಯಾಸ್ರ ತಂದು ಅಡ್ಡಾಡ್ಕೊಂಡು ಹೊರ ಬಂದು ತಪ್ಪಾತನು. ನಿಂದು ತಪ್ಪಲ್ಲವ, ಒಬ್ಬೇಕ ಮಗಳಂತ ಸಲ್ಗಿ ಕೊಟ್ಟನಲ್ಲ ಅದ ನನ್ ದೊಡ್ಡ ತಪ್ಪು. ನೋಡ ಮಗ ಗಂಗವ್ವ, ಹೆಣ್ಣು ಮಕ್ಕಳು ಮನೆ ಬಿಟ್ಟು ದಾರಿ ಬರಬಾರ್ದೆ ಬೇಯವ್ವ. ಅಣ್ಣಪ್ಪ ಅಣ್ಣು, ನಾ ಏನು ತಪ್ಪು ಮಾಡಿರಂತ ಹಿಂಗ ಅನ್ನಾಗೈತಿ ಯಪ್ಪ. ನಾ ಇನ್ನೂ ಸಣ್ಣಕ್ಕಿದ್ದೀನಿ, ಮುಂದೆ ದೊಡ್ಡಕ್ಕಾಗಕತ್ತೀನಿ. ಮನ್ಯಾಗ ಒಬ್ಬಕ್ಕೆ ಕುಂತು ಬಾಸ್ರೆ ತಂದು ಹೊರ ಕಟ್ಟಾಡಕೊಂತ ಬಂದೆ. ನಮ್ಮ ಅವ್ವ ಇದ್ಲಂದ್ರೆ ನನಗೆ ಹಿಂಗ ಅಂತಿದ್ಲನು. ಯಾಕೆ ಒಬ್ಬಕ್ಕೆ ಓದಿವು? ನಿನ್ನ ಜೊತೆ ನನ್ನ ಕರ್ಕೊಂಡು ಹೋಗ್ಬಾರ್ದೇನೆ? ಯವ್ವ ನನ್ನ ಮಗಳ, ಎಂತ ಹೊತ್ನ್ಯಾನಿ ಮೌನಿ ಸರ್ವಜ್ಞಾನ ನೆನಪು ತೆಗೆದು ನಿಮ್ಮ ಮೌನ. ಒಂದು ತಿಂಡಿ ಅತ್ತವ ಯವ್ವ ನನ್ನ ಬಿಟ್ಟು ಇಷ್ಟು ಹೋಗ್ಬಾರ್ದಿತ್ತು ನೋಡಿ ನೀನ. ನೀವು ಹೋದ ಸಲುವಾಗಿ ನಿನ್ನ ಮಗಳು ಮನೆ ಬಿಟ್ಟು ದಾರಿ ಬರಕಂತ ನೋಡು. ಅಪ್ಪ ಅಪಶಗುಂಡು ಬಂಗಾರಗೊಂಡು ನನ್ನ ತ್ರಾಸ ನನಗೈತಪ್ಪ. ಆ ಪಾದ ಗಂಡಸಾದ ನಿನ್ನ ಹಿಂಗತ್ರ ನನ್ನ ಗತಿ ಏನೋ ನನ್ನ ಹಡದ. ನಿನ್ನ ಸಲುವಾಗಿ ಅಳಾಕುತ್ತಿಲ್ವಾ? ನಿಮ್ಮ ನೆನಪು ತೆಗದಿಲ್ಲ, ಅದಕ್ಕೆ ಕಣ್ಣ ನೀರು ಬೇಕಂತು ನಿಮ್ಮವನ. ಆತ ಬಿಡಿಯಪ್ಪ, ನಾ ಈ ದಾರಿ ಬಂದಿದ್ದ ತಪ್ಪಾಗೈತಿ. ಇನ್ನೊಂದ್ಸಲ ಈ ದಾರಿಗೆ ನಂದ್ರ ಮೆಟ್ಟಿಲೆ ಹೊಡೆದು ಬಿಡು ನನ್ನ. ಯಾಕಂದ್ರ ನಾ ಇನ್ನೂ ಸಣ್ಣಕ್ಕಿದ್ದೀನಿ, ಮುಂದೆ ನಾನು ದೊಡ್ಡಕ್ಕಾಗಿ ಕದೀನಿ. ಇದೊಂದು ಕಲ್ತಾಳ ನೋಡ ಅವನ ಮಾತೆತ್ರ ಸಾಕು, ಅದೊಂದು ತಂದು ಬಿಡ್ತಾಳ ನೋಡ ಮುಂದೆ. ನಾ ಸಣ್ಣಕ್ಕಿದ್ದೀನಿ, ನಾ ದೊಡ್ಡಕ್ಕಿದ್ದೀನಿ, ನಾ ಸಣ್ಣಕ್ಕಿದ್ದೀನಿ, ನಾ ದೊಡ್ಡಕ್ಕೆ ಅಂತ ಕೇಳ್ತಿಲ್ಲೋ ನೀ ಮೌನ. ನನ್ನ ನಡೆ ನೀ ಮೌನ ನಡೆ ಮನೆಗೆ. ಓಲ್ಯಾಪ ನನ್ನ ನಡೆ. ಟಾಟಾ. ಬಿಡ್ಬಾರ್ದ್ರಿ ಅವನ ಈ ಚಿಗನ್ ಸಿಗಸು ತಿಳುವಾಗ ಈಗಿನ ಮದುವೆ ಮಾಡಿ ಯಾವ್ದಾರ ರಾಜನ ಹುಡುಕಿ ಈಗಿನ ಲಾಲಿ ಆಡ್ಸಕ್ ಹಚ್ಬೇಕ್ರಿ. ಇಲ್ಕಂದ್ರೆ ಈ ಹುಡುಗಿ ದಾರಿ ಬಿಡ್ತೈತ್ರಿ ಅಪ್ಪ. ಜಾಲಿ ಹಾಳ ವೆಂಕಟೇಶ್ವರ ಜಾತ್ರೆಗೆ ಬಾರ ಗೆಳತಿನ ಕರ್ಕೊಂಡ, ಹಿಂದಿಂದ ಬರತನ ನಡೆಯ ದೋಸನ ಗಾಡಿ ತಗೊಂಡ, ನಾ ಪ್ರೀತಿಲೆ ಕೊಡಿಸಿದ ಲಂಗಾದವನಿ ಮುಜಗೊಂಡ, ಹಿಂದ ಮಂಜಾಗ ಎದ್ದ ಕಾನಂಗ ಹೂವ ಮುಡ್ಕೊಂಡ, ನಿನ್ನ ಮೆತ್ತನ ಬಿರಿಬಿರಿ ಮದರಂಗಿ ಓಯ್ ನೀ ಇದವ್ರ ನಾನು ಯಾಕ್ಲೇತಮ್ಮ ಹಿರಿಯರು ಕಿರಿಯರು ಕಿಮ್ಮತ್ ಐತಿಲ್ಲೋ ನೀ ಮೌನಿನ್ಗ ಬಂದವನ
ಈ ಮರ್ಯಾದೆ ಕೊಲ್ಲಾರ ಮಾತಾಡ್ತಿಲೇ ಮಗಣ ಏನೈತಲೇ ಮಗನ ನಿನ್ನ ಜೀವ. ಹೇ ಯಜಮಾನ್ರ, ಯಾವುದೋ ಒಂದು ಗುಂಗ್ನೆ ಹೊಂಟ್ ಬಿಟ್ಟಿದ್ದೆ, ಅದಕ್ಕೆ ನಿಮ್ಗೆ ಹಿಂಗೆ ಮಾತಾಡಿದ್ ನೋಡ್ರಿ. ತಪ್ಪಾದ ಕ್ಷಮಿಸ್ಬಿಡ್ರಿಪ್ಪ ನಮ್ಮನ್ನ. ಹಿಂಗೈತ್ ನೋಡ್ರಿ ಕಾಲ. ನೋಡಿ ನೋಡ್ದಂಗ ಹಾದು ಸಾರಿ ಅಂತ ಕೇಳೋದು. ಅವ್ರ ಹೆಸರು ಪರಿಚಯ ಗೊತ್ತಿದ್ರು ಸುಳ ಅವ್ರ ಹೆಸರು ಕೊಂಡು ಮಾತಾಡೋದು. ಹಿಂಗ ನಡೆದೈತ್ ನೋಡ್ರಿ ಕಾಲ. ಯೋ ಮಾವ, ನಾ ಅಂತ ಕೋಮಿ ಸೇರಿದ ಮನುಷ್ಯ ಅಲ್ಲೋ ಮರೇನ. ಕೋಮಿಸುರಿ ನಂಬ್ರಿ ಓ ಮಾವ, ನನ್ನ ನಂಬು. ಯಾಕ್ಲೇ ತಮ್ಮ ಮೊದಲು ಬಂದು ಯಜಮಾನ್ರ ಅಂದ್ರಿ, ಈಗ ಮಾವ ಅಂತಲೇ ಮಗನ ಏನಂತ ಜೀವ. ನೀ ಹಿಂಗ ಒದರುದು ಕರಿದು ನೋಡಿದ್ರ ನೀವೊಂದು ಬೇಬರ್ ಸಂತ ಕಾಣ್ತೈತೆ ಮಗನ. ಸರಿ ಸರಿ ಮಗನ ಹೋಗ್ಕ, ನಾವು ಮುಂದೆ ಕೆಲ್ಸದ. ಹೋಗಲೇ ಬಟ್ಟ ಹೋಗು. ನಿನ್ನ ಜಾತಕ ಏನೆಂಬುದು ನನಗೆ ಚೆನ್ನಾಗಿ ಗೊತ್ತು. ಆದಷ್ಟು ಬೇಗ ನಿನ್ನ ಗಂಗನ ಕೊಳ್ಳಿಗೆ ತಾಳಿ ಕಟ್ಟಿ ಆಕಿನ ಹನಿಮೂನಿಗೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ತಡಿ ಮರೆ, ನನ್ನ ಹೆಸರು ಗೋಪಿನ ಅಲ್ಲ.